ಮುಂದಿನ ಭಾಗದಲ್ಲಿ ದೇವರ ಸಂದೇಶವನ್ನು ನಾವು ಕೇಳಲಿಕ್ಕೆ ಹೋಗ್ತಾ ಇದ್ದೇವೆ. ನಮ್ಮ ಮಧ್ಯದಲ್ಲಿ ಇವತ್ತು ಒಬ್ಬ ಅತಿಥಿ ಸೇವಕರಿದ್ದಾರೆ. ಪಾಸ್ಟರ್ ಸುರೇಶ್ ಕೋಣೆ ಅವರು ನಮ್ಮ ಕುಂದಾಪುರದಲ್ಲಿ ನಮ್ಮ ಸಭೆಯ ಅಂಗವಾಗಿ ಅವರು ಸೇವೆಯನ್ನು ಮಾಡ್ತಾ ಇದ್ದಾರೆ ಕುಂದಾಪುರದಲ್ಲಿ. ಅವರು ನಮ್ಮ ಮಧ್ಯದಲ್ಲಿರೋ ಸಂತೋಷ. ನಾವೆಲ್ಲರೂ ಚಪ್ಪಾಳೆಯನ್ನು ತಟ್ಟಿ ಪಾಸ್ಟರ್ ಸುರೇಶ್ ಅವರನ್ನು ಸ್ವಾಗತಿಸೋಣ. ಮುಂದಿನ ಭಾಗದಲ್ಲಿ ಅವರು ದೇವರ ಸಂದೇಶವನ್ನು ನಮಗೆ ಕೊಡುವರಾಗಿದ್ದಾರೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್. ದೇವರ ಪವಿತ್ರವಾದ ನಾಮಕ್ಕೆ ಸ್ತೋತ್ರವಾಗಲಿ. ಅನೇಕ ಸಮಯಗಳ ನಂತರ ಇನ್ನೊಂದು ಆವರ್ತಿ ನಮ್ಮ ಆತ್ಮಿಕ ಸಭೆ ದೇವಜನರಾದ ನಿಮ್ಮ ಮಧ್ಯದಲ್ಲಿ ಇನ್ನೊಂದು ಆವರ್ತಿ ಬಂದು ನಿಲ್ಲುವಂತೆ ದೇವರು ನನಗೆ ಕೊಟ್ಟಿರುವಂಥ ಇನ್ನೊಂದು ಅವಕಾಶಕ್ಕಾಗಿ ನಾನು ಸ್ತೋತ್ರ ಮಾಡುವವನಾಗಿದ್ದೇನೆ. ಹಾಗೆ ನಮ್ಮ ಪ್ರಿಯ ಸೇವಕರಾಗಿರುವಂಥ ಪಾಸ್ಟರ್ ಸ್ಟೀಫನ್ ಜಮಖಂಡಿ ಅವರಿಗೂ ಕೂಡ, ಅವರ ಕುಟುಂಬಕ್ಕೂ, ಅವರ ಸಭೆಗೂ ನನ್ನ ವಂದನೆಯನ್ನು ತಿಳಿಸುವವನಾಗಿದ್ದೇನೆ. ಹಾಗೆ ಸೇರಿ ಬಂದಂಥ ಎಲ್ಲ ದೇವಜನರಿಗೂ, ಆನ್ಲೈನಲ್ಲಿ ವೀಕ್ಷಿಸುತ್ತಿರುವಂಥ ಎಲ್ಲ ಪ್ರಿಯ ದೇವರ ಮಕ್ಕಳಿಗೂ ಕ್ರಿಸ್ತೇಶುವಿನ ನಾಮದಲ್ಲಿ ನಾನು ವಂದನೆಯನ್ನು ತಿಳಿಸುವವನಾಗಿದ್ದೇನೆ. ಹಲ್ಲೆಲೂಯಾ. ಇದುವರೆಗೆ ನಾವು ಕರ್ತನನ್ನು ಆರಾಧಿಸಿದ್ದೇವೆ, ಸ್ತುತಿಸಿದ್ದೇವೆ, ಮಹಿಮೆ ಪಡಿಸಿದ್ದೇವೆ. ಯಾಕೆಂದರೆ ನಮ್ಮ ದೇವರು ಆರಾಧನೆಗೆ ಯೋಗ್ಯನಾಗಿರುವಂಥ ದೇವರು, ನಮ್ಮ ದೇವರು ಸ್ತುತಿಗಳ ಮಧ್ಯದಲ್ಲಿ ವಾಸಿಸುವಂಥ ದೇವರು, ನಮ್ಮ ದೇವರು ಸ್ತುತಿಯಲ್ಲಿ ತನ್ನ ಸಿಂಹಾಸನವನ್ನು ಆತನು ಸ್ಥಾಪಿಸುವ ದೇವರಾಗಿದ್ದಾನೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಎಲ್ಲರೂ ಸಂತೋಷವಾಗಿದ್ದೀರಾ? ಹಲ್ಲೆಲೂಯಾ. ದೇವರ ಕೃಪೆಯಿಂದ ನಾವು 11 ತಿಂಗಳನ್ನು ಮುಗಿಸಿ 12ನೇ ತಿಂಗಳಿನ ಈ ಶುಕ್ರವಾರ ದಿನದಲ್ಲಿ ನಾವು ದೇವರ ಸನ್ನಿಧಾನದಲ್ಲಿ ನಾವು ಇದ್ದೇವೆ. ಹಲ್ಲೆಲೂಯಾ. ಗತಿಸಿದಂಥ ವರ್ಷಗಳು, ಗತಿಸಿದಂಥ ತಿಂಗಳುಗಳನ್ನು ನಾವು ನೋಡುವಾಗ ಎಷ್ಟೋ ಸಾವಿರಾರು ಜನರು ಈ ಲೋಕದ ಯಾತ್ರೆಯನ್ನು ಮುಗಿಸಿದ್ದಾರೆ ಪ್ರಿಯರೇ. ಪ್ರೈಸ್ ಗಾಡ್. ನಮ್ಮನ್ನಾದರೂ ದೇವರು ತನ್ನ ರೆಕ್ಕೆ ಮರೆಯಲ್ಲಿಟ್ಟು ತನ್ನ ಚಿತ್ತವನ್ನು ನಮ್ಮ ಮೂಲಕವಾಗಿ ನೆರವೇರಿಸುವುದಕ್ಕೋಸ್ಕರವಾಗಿ ಇವತ್ತಿನ ತನಕ ನಾವು ಈ ಲೋಕದಲ್ಲಿ ಜೀವಂತರಾಗಿರುವ ಹಾಗೆ ದೇವರು ಕೃಪೆ ಕೊಟ್ಟಿದ್ದಾನೆ. ದೇವರಿಗೆ ಸ್ತೋತ್ರ. ಹಲ್ಲೆಲೂಯಾ. ಇವತ್ತಿನ ವಾಕ್ಯ ಧ್ಯಾನಕ್ಕಾಗಿ ನಾವು ಕೀರ್ತನೆ 25, 12, 13, 14ನೇ ವಚನ ನಾವು ಓದಿಕೊಳ್ಳೋಣ. ಕೀರ್ತನೆ 25, 12, 13, 14ನೇ ವಚನ ನಾವು ಓದಿಕೊಳ್ಳೋಣ. ಥ್ಯಾಂಕ್ ಯು ಜೀಸಸ್. ಅವನಿಗೆ ಉಚಿತವಾದ ಮಾರ್ಗವನ್ನು ಆತನು ಬೋಧಿಸುವನು. ಅವನು ಸುಖದಿಂದಲೇ ಇರುವನು. ಅವನ ಸಂತತಿಯವರು ದೇಶವನ್ನು ಅನುಭವಿಸುವರು. ಯೆಹೋವನು ತನ್ನ ಸದ್ಭಕ್ತರಿಗೆ ಆಪ್ತ ಮಿತ್ರನಂತಿರುವನು. ಅವರಿಗೆ ತನ್ನ ಒಡಂಬಡಿಕೆಯ ಅನುಭವವನ್ನು ದಯಪಾಲಿಸುವನು. ಒಂದು ಕ್ಷಣ ನಮ್ಮ ಕಣ್ಣುಗಳು ನಾವು ಮುಚ್ಚಿಕೊಳ್ಳೋಣ. ಥ್ಯಾಂಕ್ ಯು ಜೀಸಸ್. ದೇವರೇ, ನೀನು ಮಾತನಾಡುವ ದೇವರಾಗಿರುವುದಕ್ಕಾಗಿ ಸ್ತೋತ್ರ. ನೀವು ಆಲೋಚನೆ ಕೊಡುವಂಥ ದೇವರಾಗಿರುವುದಕ್ಕಾಗಿ ನಿಮಗೆ ಸ್ತೋತ್ರ ಸ್ವಾಮಿ. ದೇವ, ಈ ಸಮಯದಲ್ಲಿ ಕರ್ತನೆ, ನಿನ್ನ ವಾಕ್ಯಗಳ ಮೂಲಕವಾಗಿ ನಿನ್ನ ದಾಸನಾದ ನನ್ನ ಜೊತೆಗೆ ಮಾತನಾಡು ಸ್ವಾಮಿ. ನಿನ್ನ ಸಭೆಯೊಂದಿಗೆ ಮಾತನಾಡು ಸ್ವಾಮಿ ಕರ್ತನೆ. ನಿನ್ನ ಕ್ರೂಜೆಯ ಕೆಳಗೆ ನನ್ನನ್ನು ಮರೆ ಮಾಡಿಕೊಂಡು ಸ್ವಾಮಿ ದೇವರೇ ನಿನ್ನನ್ನು ಪ್ರಕಟಿಸಿಕೊ. ಈ ವಾಕ್ಯ ಭಾಗದ ಮೂಲಕವಾಗಿ ನಿನ್ನ ನಾಮಕ್ಕೆ ಮಹಿಮೆ ಉಂಟಾಗಲಿ ಸ್ವಾಮಿ. ಕೇಳುವಂಥ ನಮ್ಮ ಜೀವಿತದಲ್ಲಿ ಒಂದು ದೊಡ್ಡ ಬದಲಾವಣೆ, ಒಂದು ದೊಡ್ಡ ಆಶೀರ್ವಾದ ಯೇಸು ಕ್ರಿಸ್ತನ ನಾಮದಲ್ಲಿ ಉಂಟಾಗಲಿ ಎಂಬುದಾಗಿ ಯೇಸುವಿನ ನಾಮದಲ್ಲಿ ಪ್ರಾರ್ಥಿಸಿ ಬೇಡಿ ಹೊಂದಿಕೊಂಡಿದ್ದೇನೆ ತಂದೆ. ಆಮೆನ್. ಪ್ರೈಸ್ ದಿ ಲಾರ್ಡ್. ಇವತ್ತಿನ ನಮ್ಮ ಶೀರ್ಷಿಕೆ ದೇವರಲ್ಲಿ ಭಯಭಕ್ತಿಯುಳ್ಳವರ ಶ್ರೇಷ್ಠತೆ. ಹಲ್ಲೆಲೂಯಾ. ಕೀರ್ತನೆ 25, 12, 13, 14ನೇ ವಚನ ಈಗಾಗಲೇ ನಾವು ಕೇಳಿಸಿಕೊಂಡಿದ್ದೇವೆ. ಯಾವನು ಯೆಹೋವನಲ್ಲಿ ಭಯಭಕ್ತಿಯುಳ್ಳವನು ಅವನಿಗೆ ಉಚಿತವಾದ ಮಾರ್ಗವನ್ನು ಆತನು ಬೋಧಿಸುವನು. ಅವನು ಸುಖದಿಂದಲೇ ಇರುವನು. ಅವನ ಸಂತತಿಯವರು ದೇಶವನ್ನು ಅನುಭವಿಸುವರು. ಯೆಹೋವನು ತನ್ನ ಸದ್ಭಕ್ತರಿಗೆ ಆಪ್ತ ಮಿತ್ರನಂತಿರುವನು. ಅವರಿಗೆ ತನ್ನ ಒಡಂಬಡಿಕೆಯನ್ನು ದಯಪಾಲಿಸುವನು ಎಂಬುದಾಗಿ. ಹಲ್ಲೆಲೂಯಾ. ಇದು ಭಕ್ತನಾದಂಥ ದಾವೀದನು ತನ್ನ ಜೀವನದಲ್ಲಿ ಅವನಿಗಿದ್ದಂಥ ಒಂದು ಅನುಭವದ ಮಾತುಗಳಾಗಿದೆ ಪ್ರಿಯರೇ. ಹಲ್ಲೆಲೂಯಾ. ದೇವರಲ್ಲಿ ಭಯಭಕ್ತಿಯುಳ್ಳವನ ಶ್ರೇಷ್ಠತೆ. ಈ ಭಾಗದಲ್ಲಿ ನಾವು ನೋಡುವಾಗ ಯಾವನು ಅಥವಾ ಯಾರು ದೇವರಲ್ಲಿ ಭಯಭಕ್ತಿಯುಳ್ಳವರಾಗಿರ್ತಾರೋ ಅವರಿಗೆ ದೇವರು ಏನು ಮಾಡ್ತಾನಂತೆ? ಉಚಿತವಾದ ಮಾರ್ಗವನ್ನು ಆತ ಭಯಪಡಿಸುವಂಥ ಅನೇಕ ಸಂಗತಿಗಳು ನಮಗೆ ಎದುರಾಗುವಂಥವುಗಳಾಗಿದೆ. ಅನೇಕ ವಿಷಯಗಳು ನಮ್ಮ ಕಿವಿಯಾರ ನಾವು ಕೇಳಿಸಿಕೊಳ್ಳುವವರಾಗಿದ್ದೇವೆ. ನಾವು ಯಾವುದಕ್ಕೆ ನಿಜವಾಗಿ ನಾವು ಭಯಪಡಬೇಕು, ಯಾವ ಸಂಗತಿಗಳಿಗೆ ನಾವು ಪ್ರಾಮುಖ್ಯತೆ ನಾವು ಕೊಡಬೇಕೆಂಬುದಾಗಿ. ಹಲ್ಲೆಲೂಯಾ.
ಯಾಕೆಂದ್ರೆ ಇವತ್ತು ನಾವು ಕೆಲಸ ಮಾಡಿದ ಸ್ಥಳಗಳಲ್ಲಿ, ಆಫೀಸ್ ಆಗಿರಬಹುದು, ಬೇರೆಯವರ ಕೈ ಕೆಳಗೆ ನಾವು ಕೆಲಸ ಮಾಡುವಾಗ ಅಲ್ಲಿರುವಂಥ ನಮ್ಮ ಮೇಲಿರುವಂಥ ಮೇಲಧಿಕಾರಿಗಳಿಗೆ ಅಥವಾ ಓನರಿಗೆ ನಾವು ಒಂದು ರೀತಿಯ ಭಯವನ್ನು ನಾವು ಅವರಿಗೆ ಕೊಡುವವರಾಗಿದ್ದೇವೆ. ಯಾವ ರೀತಿಯಾದಂಥ ಭಯ? ಗೌರವದ ಭಯ. ಹಲ್ಲೆಲೂಯ. ಗೌರವದ ಭಯವನ್ನು ನಾವು ಕೊಡುವವರಾಗಿದ್ದೇವೆ. ಅಂಥ ಒಂದು ಗೌರವದ ಭಯ ನಾವು ಕೊಡದೇ ಇದ್ದರೆ ನಮಗೆ ಅಲ್ಲಿ ಯಾವುದೇ ಒಂದು ಒಳ್ಳೆಯ ಸಂಗತಿಗಳನ್ನು ಅವರಿಂದ ನಾವು ನಿರೀಕ್ಷೆ ಮಾಡಲಿಕ್ಕೆ ಸಾಧ್ಯವಾಗುವುದಿಲ್ಲ. ಹಲ್ಲೆಲೂಯ. ಅದೇ ರೀತಿಯಾಗಿ ಇವತ್ತು ನಮ್ಮ ದೇವರು ತನ್ನ ಮಕ್ಕಳು ನನ್ನಲ್ಲಿ ಭಯಭಕ್ತಿ ಉಳ್ಳವರಾಗಿರಬೇಕೆಂಬುದಾಗಿ ಆತನು ಅಪೇಕ್ಷಿಸುವಂಥ ದೇವರಾಗಿದ್ದಾನೆ. ಹಲ್ಲೆಲೂಯ. ಒಂದು ಸಾರಿ ಈಗಾಗಲೇ ನಮ್ಮ ಸೇವಕರು ಸಂಗೀತಗಳ ಮೂಲಕವಾಗಿ ಹೇಳಿದರು, ನಮ್ಮ ಹಿಂದಿನ ಜೀವಿತವನ್ನು ಒಮ್ಮೆ ತಿರುಗಿ ನೋಡೋಣ ಎಂಬುದಾಗಿ. ಹಲ್ಲೆಲೂಯ. ಪ್ರೈಸ್ ದಿ ಲಾರ್ಡ್. ಹಿಂದಿನ ಜೀವಿತ ಯಾವ ರೀತಿಯಾಗಿತ್ತು? ಸುವಾರ್ತೆ ಸಿಕ್ಕಿದ ನಂತರ ನಾವು ಸತ್ಯ ದೇವರು ನಾವು ಕಂಡುಕೊಂಡವರಾಗಿದ್ದೇವೆ. ಆ ಪ್ರಾರಂಭದ ದಿನಗಳಲ್ಲಿ ದೇವರಲ್ಲಿರುವಂಥ ಒಂದು ಭಯ, ದೇವರಲ್ಲಿರುವಂಥ ಒಂದು ಭಕ್ತಿ, ಆ ದಿನಕ್ಕೂ ಈ ದಿನಕ್ಕೂ ನಾವು ಟ್ಯಾಲಿ ಮಾಡುವಾಗ ಅಥವಾ ಹೋಲಿಸಿ ನೋಡುವಾಗ 100ಕ್ಕೆ 100 ವ್ಯತ್ಯಾಸವಿದೆ ಪ್ರಿಯರೇ. ಹಲ್ಲೆಲೂಯ. ದೇವರು ಅದಕ್ಕೆ ಎಫೆಸ ಸಭೆ ಪ್ರಕಟಣೆ ಗ್ರಂಥದಲ್ಲಿ ಎಫೆಸ ಸಭೆ ಬಗ್ಗೆ ಆತನು ಮಾತನಾಡುವಾಗ ಮೊದಲು ನಿನಗಿದ್ದ ಪ್ರೀತಿಯನ್ನು ಬಿಟ್ಟು ಬಿಟ್ಟಿದ್ದಿ ಎಂಬುದಾಗಿ. ಹಲ್ಲೆಲೂಯ. ದೇವರ ಮೇಲಿರುವಂಥ ಒಂದು ಭಯ, ನಾವು ಪ್ರಾರಂಭದಲ್ಲಿ ಸಭೆಗೆ ಬರುವಾಗ ಆ ಸೇವಕರಲ್ಲಿರುವಂಥ ಒಂದು ಭಯ, ಸಭೆಯಲ್ಲಿರುವಂಥ ಹಳೆಯ ವಿಶ್ವಾಸಿಗಳಿಗೆ ನಾವು ತೋರಿಸುವಂಥದ್ದು ಗೌರವ ಇವತ್ತು ಸಭೆಗಳಲ್ಲಿ ಮರೆಯಾಗ್ತಾ ಇದೆ. ಪ್ರಾರಂಭದ ದಿನಗಳು ನಾವು ಸಭೆಗೆ ಬರುವಾಗ ಆರಾಧನೆ ಮುಗಿದ ನಂತರ ಒಬ್ಬರಿಗೊಬ್ಬರು ವಿಶ್ ಮಾಡಿ ಕೈ ಕೊಟ್ಟು ಒಬ್ಬೊಬ್ಬರ ಯೋಗಕ್ಷೇಮ ನಾವು ವಿಚಾರಿಸುವವರಾಗಿದ್ದೇವೆ. ಈ ದಿನಮಾನಗಳಲ್ಲಿ ಅದು ಕೊರತೆಯಲ್ಲಿದೆ. ಹಲ್ಲೆಲೂಯ. ಅದೇ ರೀತಿಯಾಗಿ ನಾವು ನೋಡುವಾಗ ಆರಂಭದ ದಿನಗಳಲ್ಲಿದ್ದಂಥ ಆ ದೇವರಲ್ಲಿರುವಂಥ ನಿಜವಾದ ಒಂದು ಭಯಭಕ್ತಿ ಇವತ್ತು ನಮ್ಮಲ್ಲಿ ಇದೆಯಾ? ಹಲ್ಲೆಲೂಯ. ಪ್ರೈಸ್ ದಿ ಲಾರ್ಡ್. ಯಾಕೆಂದರೆ ದೇವರ ವಾಕ್ಯ ನಮಗೆ ಸ್ಪಷ್ಟವಾಗಿ ಬರೆಯಲ್ಪಟ್ಟಿದೆ, ಯಾವನು ಯೆಹೋವನಲ್ಲಿ ಭಯಭಕ್ತಿಯುಳ್ಳವನು ಅವನಿಗೆ ಉಚಿತವಾದ ಮಾರ್ಗವನ್ನು ಆತನು ಬೋಧಿಸುವನಂತೆ. ಹಲ್ಲೆಲೂಯ. ಯಾಕೆ ನಾವು ದೇವರಲ್ಲಿ ಭಯವನ್ನು ಇಡಬೇಕು? ದೇವರಲ್ಲಿ ಭಯವನ್ನು ಇಟ್ಟಿದ್ರೆ ನನಗೇನು ಪ್ರಯೋಜನ? ಪ್ರೈಸ್ ದಿ ಲಾರ್ಡ್. ಕೀರ್ತನೆ 31:15 ವಚನದಲ್ಲಿ ನಾವು ನೋಡುವಾಗ ನಾವು ಯಾಕೆ ದೇವರಲ್ಲಿ ನಾವು ಭಯಭಕ್ತಿಯನ್ನು ನಾವು ಇಡಬೇಕು? ಕೀರ್ತನೆ 31:15 ವಚನ ಯಾರಾದರೂ ಓದಿಕೊಳ್ಳಬಹುದಾ? ನನ್ನ ಆಯುಷ್ಕಾಲವು ನಮ್ಮ ಆಯುಷ್ಕಾಲವು ನಿನ್ನ ಕೈಯಲ್ಲಿದೆ, ನಿನ್ನ ಕೈಯಲ್ಲಿ ಇದೆ. ಹಿಂದಟ್ಟುವ ಶತ್ರುಗಳಿಗೆ ಸಾಕು. ನಾವು ಯಾಕೆ ದೇವರಲ್ಲಿ ಭಯಭಕ್ತಿ ಉಳ್ಳವರಾಗಿರಬೇಕು? ನನ್ನ ಮತ್ತು ನಿಮ್ಮೆಲ್ಲರ ಆಯುಷ್ಕಾಲ ಯಾರ ಕೈಯಲ್ಲಿದೆ? ಹಲ್ಲೆಲೂಯ. ಬರುವಂತ ವೈರಸ್ಗಳ ಕೈಯಲ್ಲಿದೆಯಾ? ಯಾವುದೇ ಒಂದು ಮಾರಕವಾದ ರೋಗದ ಕೈಯಲ್ಲಿದೆಯಾ? ಖಂಡಿತವಾಗಿ ಇಲ್ಲ ಪ್ರಿಯರೇ. ಯಾಕೆ ನಾವು ದೇವರಲ್ಲಿ ಭಯಭಕ್ತಿ ಉಳ್ಳವರಾಗಿರಬೇಕು? ನಮ್ಮ ಆಯುಷ್ಕಾಲ ದೇವರ ಕೈಗಳಲ್ಲಿದೆ. ಎರಡನೇದಾಗಿ ನಾವು ನೋಡಿಕೊಳ್ಳೋಣ, ಯೋಬನ ಪುಸ್ತಕ 12ನೇ ಅಧ್ಯಾಯ 10ನೇ ವಚನ. ಯಾಕೆ ನಾವು ದೇವರಲ್ಲಿ ಭಯಭಕ್ತಿಯನ್ನಿಡಬೇಕು? ಪ್ರತಿ ಪ್ರಾಣಿಯ ಪ್ರಾಣವು ಸಮಸ್ತ ಮನುಷ್ಯರ ಆತ್ಮಗಳು ಆತನ ಕೈಯಲ್ಲಿರುವವು. ಮೂರನೇದಾಗಿ ಏಸಾಯ 49:16. ಏಸಾಯ 49:16ನೇ ವಚನ. ಈಗೋ ನನ್ನ ಅಂಗೈಗಳಲ್ಲಿ ನಿನ್ನನ್ನು ಚಿತ್ರಿಸಿದ್ದೇನೆ, ನಿನ್ನ ಪೌಳಿಗೋಡೆಗಳು ಸದಾ ನನ್ನ ಕಣ್ಣೆದುರಿನಲ್ಲಿದೆ ಎಂಬುದಾಗಿ. ಇದು ದೇವರ ವಾಗ್ದಾನ. ಹಲ್ಲೆಲೂಯ. ನಾವು ಯಾಕೆ ದೇವರಲ್ಲಿ ಭಯಭಕ್ತಿ ನೀಡಬೇಕು? ಮೊದಲನೇದಾಗಿ ನಮ್ಮ ಸಮಯ ಆತನ ಕರಗಳಲ್ಲಿದೆ. ಹಲ್ಲೆಲೂಯ. ನಮ್ಮ ಪ್ರಾಣ ಆತನ ಕರಗಳಲ್ಲಿದೆ, ನಮ್ಮ ಜೀವನ ಆತನ ಕರಗಳಲ್ಲಿದೆ. ಯಾಕೆಂದ್ರೆ ದೇವರ ವಾಕ್ಯ ನಾವು ನೋಡ್ತೇವೆ, ನೀವು ನಿಮ್ಮ ಸ್ವಂತ ಸೊತ್ತಲ್ಲ, ನೀವು ಕ್ರಯಕ್ಕೆ ಕೊಳ್ಳಲ್ಪಟ್ಟವರು ಎಂಬುದಾಗಿ. ನಾವು ಯಾರಾದ್ರೂ ನಮ್ಮ ಸ್ವಂತ ಸೊತ್ತ? ಹಲ್ಲೆಲೂಯ. ಅವಿಶ್ವಾಸಿಗಳಾಗಿದ್ದಾಗ ಮನಸ್ಸಿಗೆ ಬಂದ ಹಾಗೆ ನಾವು ಜೀವಿಸ್ತಿದ್ದೇವೆ, ಎಲ್ಲೆಲ್ಲೋ ಹೋಗ್ತಿದ್ದೇವೆ, ಏನೇನೋ ಮಾಡ್ತಾ ಇದ್ದೇವೆ. ಆದರೆ ಯೇಸು ಕ್ರಿಸ್ತನಲ್ಲಿ ಬಂದ ನಂತರ ನಾವು ನಮ್ಮ ಸ್ವಂತ ಸೊತ್ತಲ್ಲ, ನಾವು ಯೇಸು ಕ್ರಿಸ್ತನ ರಕ್ತದ ಮೂಲಕವಾಗಿ ನಾವು ಕ್ರಯಕ್ಕೆ ಕೊಳ್ಳಲ್ಪಟ್ಟವರಾದ ಕಾರಣ ಇವತ್ತು ನಾವು ಆ ಪರಲೋಕ ದೇವರಿಗೆ ಸಲ್ಲಿಸಬೇಕಾದಂಥ ಗೌರವ ಭಯಭಕ್ತಿಯನ್ನು ನಾವು ಆತನಿಗೆ ನಾವು ಸಲ್ಲಿಸುವವರಾಗಿರಲೇಬೇಕು. ಯಾಕೆಂದರೆ ನಮ್ಮ ಸಮಯ, ನಮ್ಮ ಜೀವ,
ನಮ್ಮ ಜೀವನ, ಪ್ರತಿಯೊಂದು ನಮ್ಮ ಪ್ರಾಣ ಆತನ ಕೈಗಳಲ್ಲಿದೆ ಎಂಬುದಾಗಿ ದೇವರ ವಾಕ್ಯದಲ್ಲಿ ನಾವು ನೋಡುವವರಾಗಿದ್ದೇವೆ. ಹಲ್ಲೆಲೂಯಾ. ಯಾಕೆಂದ್ರೆ ಈ ಭಾಗದಲ್ಲಿ ನಾವು ನೋಡುವಾಗ ದೇವರಿಗೆ ಭಯಪಡುವುದರಿಂದ ನಮಗೆ ಸಿಗುವಂತ ಲಾಭ, ನಮಗೆ ಸಿಗುವಂತ ಆದರಣೆ ಏನೆಂಬುದಾಗಿ ಕೀರ್ತನೆ 34:7 ನಾವು ನೋಡುವವರಾಗಿದ್ದೇವೆ. ಕೀರ್ತನೆ 34:7 ಭಕ್ತನಾದ ದಾವೀದನು ಹೇಳ್ತಾನೆ, ಯೆಹೋವನ ಭಯಭಕ್ತಿಯುಳ್ಳವರ ಸುತ್ತಲೂ ಆತನ ದೂತನ ದಂಡಿಳಿಸಿ ಕಾವಲಾಗಿದ್ದು ಕಾಪಾಡ್ತಾನಂತೆ. ಹಲ್ಲೆಲೂಯಾ. ಅನೇಕ ಸಂದರ್ಭ ನಾವು ಪ್ರಯಾಣವಾಗಿ ಹೋಗುವಾಗ ನಾವು ಪ್ರಾರ್ಥನೆ ಮಾಡ್ತೇವೆ, ಸ್ವಾಮಿ ನಮ್ಮ ಪ್ರಯಾಣದ ಉದ್ದನದಕ್ಕೂ ನಮಗಾಗಿ ವಾಗ್ದಾನ ಮಾಡಿದಂಥ ದೇವದೂತರ ನಾವು ಕೇಳಿಕೊಳ್ಳೋರಾಗಿದ್ದೇವೆ ಎಂಬುದಾಗಿ. ನಿಜ, ನಾವು ಕೇಳಿಕೊಳ್ಳುವಂಥ ಅಧಿಕಾರ, ಹಕ್ಕು ಇವತ್ತು ನಮಗಿದೆ. ಆದರೆ ದೇವರು ಯಾವಾಗ ಕೊಡ್ತಾನೆ ತನ್ನ ದೂತರ ಕಾವಲನ್ನು? ಯೆಹೋವನ ಭಯಭಕ್ತಿ ಉಳ್ಳವರಾಗಿ ಯಾರು ಜೀವಿಸ್ತಾರೋ ಅವರ ಸುತ್ತಲೂ ಆತನ ದೂತನ ದಂಡಿಳಿಸಿ ಕಾವಲಾಗಿದ್ದು ಕಾಪಾಡ್ತಾನೆ ಎಂಬುದಾಗಿ. ಹಲ್ಲೆಲೂಯಾ. ಎರಡನೇದಾಗಿ ಕೀರ್ತನೆ 103 ಅದರ 11ನೇ ವಚನದಲ್ಲಿ, ಭೂಮಿಯ ಮೇಲೆ ಆಕಾಶವು ಎಷ್ಟು ಉನ್ನತವೋ ಆತನಲ್ಲಿ ಭಯಭಕ್ತಿಯುಳ್ಳವರ ಮೇಲೆ ಆತನ ಕೃಪೆಯು ಅಷ್ಟು ಅಪಾರವಾಗಿದೆ ಎಂಬುದಾಗಿ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಏನು ದೇವರ ವಾಕ್ಯ ಏನ್ ಹೇಳ್ತಿದೆ? ಭೂಮಿಯ ಮೇಲೆ ಆಕಾಶವು ಎಷ್ಟು ಉನ್ನತವೋ ಆತನಲ್ಲಿ ಭಯಭಕ್ತಿಯುಳ್ಳವರ ಮೇಲೆ ಆತನ ಕೃಪೆಯು ಅಷ್ಟು ಅಪಾರವಾಗಿದೆ ಎಂಬುದಾಗಿ. ಪ್ರಿಯ ದೇವರ ಮಕ್ಕಳೇ, ನಾವೆಲ್ಲ ಕ್ಷಣದಲ್ಲಿ ನಾವು ಹಾಡ್ತೇವೆ, ನಾನು ಕೂತ್ಕೊಂಡಿರುವುದು ದೇವರ ಕೃಪೆ, ನಾನು ನಿಂತಿರುವುದು ದೇವರ ಕೃಪೆ, ನಾನು ಬದುಕಿಳಿದಿರುವುದು ದೇವರ ಕೃಪೆ, ಈ ಹೊಸ ದಿನ ಕಾಣ್ತಿರುವುದು ದೇವರ ಕೃಪೆ ಎಂಬುದಾಗಿ. ಆ ಕೃಪೆ ನಮಗೆ ಹೇಗೆ ಸಿಕ್ತು? ಆತನಲ್ಲಿ ಭಯಭಕ್ತಿಯುಳ್ಳವರ ಮೇಲೆ ಆತನ ಏನ್ ಮಾಡ್ತಾನಂತೆ? ತನ್ನ ಕೃಪೆಯನ್ನು ಆತನು ದಯಪಾಲಿಸುವಂತ ದೇವರಾಗಿದ್ದಾನೆ. ಹಲ್ಲೆಲೂಯಾ. ಅದೇ ಕೀರ್ತನೆ 103ನೇ ವಚನದಲ್ಲಿ ನಾವು ನೋಡುವಾಗ ಇನ್ನೊಂದು ಭಾಗದಲ್ಲಿ, ಯೆಹೋವನಲ್ಲಿ ಭಯಭಕ್ತಿಯುಳ್ಳವರ ಮೇಲೆ ಆತನ ದಯೆಯು ಯುಗ ಯುಗಾಂತರಗಳವರೆಗೆ ಇರ್ತದಂತೆ. ಆತನಲ್ಲಿ ಭಯಭಕ್ತಿಯುಳ್ಳವರ ಮೇಲೆ ಆತನ ದಯೆಯು ಯುಗ ಯುಗಾಂತರಗಳವರೆಗೂ ಇರುತ್ತದೆ ಎಂಬುದಾಗಿ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ನನಗೂ ಮತ್ತು ನಿಮಗೆ ಬಹಳ ಚಿರಪರಿಚಿತವಾಗಿರುವಂತಹ ಕೀರ್ತನೆ 128 ಅದರಲ್ಲಿ 1 ಮತ್ತು 4ನೇ ವಚನ ನಾವು ಓದಿಕೊಳ್ಳೋಣ. ಕೀರ್ತನೆ 128 1 ಮತ್ತು 4ನೇ ವಚನ. ಯೆಹೋವನಲ್ಲಿ ಭಯಭಕ್ತಿ ಉಳ್ಳವನಾಗಿ, ಯೆಹೋವನಲ್ಲಿ ಭಯಭಕ್ತಿಯುಳ್ಳವನಾಗಿ ಆತನ ಮಾರ್ಗಗಳಲ್ಲಿ ನಡೆಯುವವನು ಆತನ ಮಾರ್ಗಗಳಲ್ಲಿ ನಡೆಯುವವನು ಧನ್ಯನು. ಮುಂದೆ, ಇಗೋ ಯೆಹೋವನಲ್ಲಿ ಭಯಭಕ್ತಿಯುಳ್ಳ ಪುರುಷನು, ಯೆಹೋವನಲ್ಲಿ ಭಯಭಕ್ತಿಯುಳ್ಳ ಪುರುಷನು ಈ ರೀತಿಯಾಗಿ ಆಶೀರ್ವಾದ ಹೊಂದುವನು, ಈ ರೀತಿಯಾಗಿ ಆಶೀರ್ವಾದ ಹೊಂದುವನು ಎಂಬುದಾಗಿ ಇಲ್ಲಿ ಬರೆಯಲ್ಪಟ್ಟಿದೆ. ಪ್ರಿಯರೇ, ಹಲ್ಲೆಲೂಯಾ. 128:1 ಏನ್ ಬರೆಯಲ್ಪಟ್ಟಿದೆ? ಯೆಹೋವನಲ್ಲಿ ಭಯಭಕ್ತಿಯುಳ್ಳವನಾಗಿ ಆತನ ಮಾರ್ಗಗಳಲ್ಲಿ ನಡೆಯುವವನು ಧನ್ಯನು ಎಂಬುದಾಗಿ. ಎರಡನೇದಾಗಿ, ಯೆಹೋವನಲ್ಲಿ ಭಯಭಕ್ತಿಯುಳ್ಳ ಪುರುಷನು ಈ ರೀತಿಯಾಗಿ ಆಶೀರ್ವಾದ ಹೊಂದುವನು ಎಂಬುದಾಗಿ. ಮೊದಲು ದೇವರ ಭಯ ನಮಗೆ ಬೇಕು, ಎರಡನೇದಾಗಿ ನಮಗೆ ಭಕ್ತಿ ಬೇಕು. ಯಾಕೆಂದ್ರೆ ದೇವರ ಭಯಭಕ್ತಿಯಲ್ಲಿ ನಾವು ಜೀವಿಸುವಾಗ ನಂಬಿಕೆ ನಮ್ಮೊಳಗೆ ಬರುವಂಥದ್ದಾಗಿದೆ, ನಿರೀಕ್ಷೆ ನಮ್ಮಲ್ಲಿ ಬರುವಂಥದ್ದಾಗಿದೆ, ದೇವರ ಕಾರ್ಯಗಳು ನಮ್ಮ ಜೀವಿತದಲ್ಲಿ ನಡೆಯುವಂಥದ್ದಾಗಿದೆ. ಹಾಗಾಗಿ ಮೊದಲನೇದಾಗಿ ದೇವರು ನನ್ನಿಂದ ನಿಮ್ಮಿಂದ ಬಯಸುವಂಥದ್ದು ಆತನಲ್ಲಿ ನಾವು ಭಯಭಕ್ತಿಯುಳ್ಳವರಾಗಿರಬೇಕೆಂಬುದಾಗಿ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಯಾಕೆಂದ್ರೆ ದೇವರ ವಾಕ್ಯದಲ್ಲಿ ನಾವು ನೋಡ್ತೇವೆ, ಸದ್ರಕ್ ಮೇಷಕ್ ಅಬೇದ್ನೆಗೋ ಅವರ ಬಗ್ಗೆ. ನೆಬೂಕದ್ನೆಚ್ಚರನ ದೊಡ್ಡ ಒಂದು ಮೂರ್ತಿಯನ್ನು ಆತನು ಸಿದ್ಧ ಮಾಡಿದಾಗ ಎಲ್ಲರೂ ಅದಕ್ಕೆ ಅಡ್ಡ ಬೀಳಬೇಕೆಂಬುದಾಗಿ ಆಜ್ಞಾಪಿಸಿದಾಗ, ಒಂದು ವೇಳೆ ಸದ್ರಕ್ ಮೇಷಕ್ ಅಬೇದ್ನೆಗೋ ಅವರು ಎಲ್ಲರ ಹಾಗೆ ಅವರು ಇರುವುದಾದ್ರೆ ಖಂಡಿತವಾಗಿ ಅವನು ನಿಲ್ಲಿಸಿದಂತಹ ಪ್ರತಿಮೆಗೆ ಅವರು ಅಡ್ಡ ಬೀಳ್ತಾ ಇದ್ರು. ಆದ್ರೆ ಅವರು ಯಾರಿಗೆ ಭಯಪಡುವವರಾಗಿದ್ರು? ದೇವರಿಗೆ ಭಯಪಡುವವರಾಗಿದ್ರು. ಹಲ್ಲೆಲೂಯಾ. ಅಂತ ಅರಸನಾದಂಥ ನೆಬೂಕದ್ನೆಚ್ಚರನ ಮುಂದೆ ಅವರು ಎಷ್ಟು ಗಂಭೀರವಾಗಿ ದೇವರಿಗಾಗಿ ಅವರು ಜೀವಿಸಿದರು ಎಂಬುದಾಗಿ ನಾವು ಆ ಭಾಗದಲ್ಲಿ ನಾವು ನೋಡುವವರಾಗಿದ್ದೇವೆ. ಪ್ರಿಯರೇ, ಅವ್ರು ಏನ್ ಹೇಳ್ತಾರೆ? ಅರಸನಾದ ನೆಬೂಕದ್ನೆಚ್ಚರನ ಮುಂದೆ ಬಂದು, ರಾಜನೇ, ದೇವರ ಚಿತ್ತ ಇದ್ದರೂ ದೇವರ ಚಿತ್ತ ಇಲ್ಲದಿದ್ದರೂ ನಾವು ನಿನ್ನ ಪ್ರತಿಮೆಗೆ ಅಡ್ಡ ಬೀಳುವುದಿಲ್ಲ ಎಂಬುದಾಗಿ ಅವರು ಹೇಳ್ತಾರೆ. ಇದೇ ನಿಜವಾದಂಥ ದೇವರಿಗೆ ಕೊಡುವಂಥ ಭಯಭಕ್ತಿ. ಪ್ರೈಸ್ ದಿ ಲಾರ್ಡ್. ಯಾಕೆಂದ್ರೆ ಈ ದಿನಮಾನ ನಾವು ಕಡೆಯ ದಿನದಲ್ಲಿ ನಾವು ಜೀವಿಸ್ತಾ ಇದ್ದೇವೆ. ನಮ್ಮ ಸುತ್ತಮುತ್ತಲು ಇವತ್ತು ಸಭೆಗಳಿಗೆ ಅನೇಕ ರೀತಿಯಲ್ಲಿ ಆಗುವಂಥ ತೊಂದರೆ ತಾಪತ್ರಗಳು ನಾವು ನೋಡ್ತಾ ಇದ್ದೇವೆ. ಪ್ರಿಯರೇ, ಈ ದಿನಮಾನಗಳಲ್ಲಿ ನಿಜವಾದಂಥ ದೇವರಲ್ಲಿರುವಂಥ ಭಯಭಕ್ತಿ ನಾವು ತೋರಿಸಲಿಕ್ಕೆ ನಮಗೊಂದು ಸಮಯ ಇದು. ಹಲ್ಲೆಲೂಯಾ. ಸದ್ರಕ್ ಮೇಷಕ್ ಅಬೇದ್ನೆಗೋ ಅರಸನೆಂಬುದಾಗಿ ಕೂಡ ಅವರು ದೇವರ ವಿಷಯದಲ್ಲಿ ಅವರು ಅರಸನೆಂಬುದಾಗಿ ಕೂಡ ಅವರು ನೋಡಲಿಲ್ಲ. ತಮ್ಮಲ್ಲಿರುವಂಥ ಆ ಒಂದು ಉರಿಯುವಂಥ ದೇವರ ಪ್ರೀತಿ ಅರಸನ ಮುಂದೆ ಕೂಡ ಹೇಳಲಿಕ್ಕೆ ಕೂಡ ಅವರು ಭಯಪಡಲಿಲ್ಲ. ಪ್ರಿಯರೇ, ಯಾಕೆಂದ್ರೆ ನಾವು ಆ ಭಾಗದಲ್ಲಿ ನಾವು ನೋಡುವವರಾಗಿದ್ದೇವೆ. ಅರಸನೇ,
ನಿನ್ನ ಚಿತ್ತ ಇರಲಿ, ಚಿತ್ತ ಇಲ್ಲದೇ ಇರಲಿ, ನಾವು ಮಾತ್ರ ನಿನ್ನ ಪ್ರತಿಮೆಗೆ ನಾವು ಅಡ್ಡ ಬೀಳುವುದಿಲ್ಲ ಎಂಬುದಾಗಿ ಹೇಳಿದಾಗ ರಾಜನಿಗೆ ಇನ್ನೂ ಉಗ್ರ ಕೋಪ ಅವನಿಗೆ ಬಂದದ್ರಿಂದ ಉರಿಯುವ ಆವಿಗೆ ಬೆಂಕಿ 7ರಷ್ಟು ಹೆಚ್ಚು ಮಾಡಬೇಕೆಂಬುದಾಗಿ ಅವನು ಹೇಳ್ತಾನೆ. ಹಲ್ಲೆಲೂಯಾ. ಭಯಪಟ್ರೆ ಇವರು? ಹಲ್ಲೆಲೂಯಾ. ಇವರು ಯಾರಿಗೆ ಭಯಪಡ್ತಾ ಇದ್ರು? ಭೂಮಿ ಆಕಾಶ ಅದರಲ್ಲಿ ಸಮಸ್ತವನ್ನು ಉಂಟು ಮಾಡಿರುವಂತ ಪರಲೋಕದ ದೇವರಿಗರು ಭಯಪಡ್ತಾ ಇರುವುದರಿಂದ ಉರಿಯುವ ಆವಿಗಳಿಗೆ ಹಾಕಿದ್ರು ಕೂಡ ಒಂದು ರೋಮದ ಕೂದಲಾದರೂ ಕೂಡ ಬೆಂಕಿ ಮುಟ್ಲಿಕ್ಕೆ ಸಾಧ್ಯವಾಗಲಿಲ್ಲ ಪ್ರಿಯರೇ. ಹಲ್ಲೆಲೂಯಾ, ಹಲ್ಲೆಲೂಯಾ. ಇವತ್ತು ನಾವು ಸಮಾಜವನ್ನು ನೋಡುವಾಗ ಏನೆಲ್ಲ ಬೆದರಿಕೆಗಳು ಬರ್ತದೆ, ಏನೆಲ್ಲ ಬೆದರಿಕೆ ಕರೆಗಳು ಬರ್ತದೆ. ಆದರೆ ನಾವು ಬೆದರಿಕೆ ಕರೆಗಳಿಗೆ ನಾವು ಕಿವಿಗೊಡುವುದಾದರೆ ನಿಜವಾಗಿ ನಾವು ದೇವರ ಭಯ ಭಕ್ತಿಯಲ್ಲಿ ನಾವು ಇಲ್ಲ ಎಂಬುದಾಗಿ ಅದರ ಅರ್ಥ. ಹಲ್ಲೆಲೂಯಾ. ನಾನು ಯಾವಾಗಲೂ ಹೇಳುವಂಥ ಒಂದು ಸಂಗತಿ, ದಾವೀದನು ಯಾವಾಗಲೂ ಯಾರನ್ನು ದೃಷ್ಟಿಸ್ತಾ ಇದ್ದ? ಪ್ರೈಸ್ ದಿ ಲಾರ್ಡ್. ಯಾರನ್ನು ದೃಷ್ಟಿಸ್ತಾ ಇದ್ದ? ಪರಲೋಕದ ದೇವರನ್ನು. ಹಲ್ಲೆಲೂಯಾ. ಯಾಕೆಂದ್ರೆ ಒಂದು ಸಮಯದಲ್ಲಿ ಫಿಲಿಷ್ಟಿಯರು ಇಸ್ರಾಯೇಲ್ರಿಗೆ ವಿರೋಧವಾಗಿ ಬಂದಾಗ ದೊಡ್ಡ ಶರೀರಧಾರಿ ಆಗಿರುವಂತಹ ಗೊಲ್ಯಾತನನ್ನು ಅರಸನಾದ ಸೌಲನು ನೋಡಿ ಭಯಪಟ್ಟನು ಎಂಬುದಾಗಿ ನಾವು ನೋಡ್ತೇವೆ. ಹಲ್ಲೆಲೂಯಾ. ಅರಸನು ಭಯಪಟ್ಟ ನಂತರ ಪ್ರಜೆಗಳು ಭಯಪಡದೇ ಇರ್ತಾರ? ಹಲ್ಲೆಲೂಯಾ. ಅರಸನು ಧೈರ್ಯದಿಂದ ಮುಂದೆ ಹೋಗುವುದಾದ್ರೆ ಪ್ರಜೆಗಳು ಅವನ ಹಿಂದೆ ಬರ್ತಾರೆ. ಅಲ್ಲಿ ಏನಾಯ್ತು? ಅರಸನಾದ ಸೌಲನು ಗೊಲ್ಯಾತನನ್ನು ನೋಡಿ ಅವನು ಭಯಪಟ್ಟನು ಎಂಬುದಾಗಿ ನಾವು ನೋಡ್ತೇವೆ. ಇಸ್ರಾಯೇಲರು ಕೂಡ ಹೆದರಿ ಹಿಂಜರಿದರು ಎಂಬುದಾಗಿ ನಾವು ನೋಡ್ತೇವೆ. ಆದರೆ ಚಿಕ್ಕ ಬಾಲಕನಾದ ದಾವೀದನು ಯಾರನ್ನು ನೋಡಿದ? ಗೊಲ್ಯಾತನನ್ನು ನೋಡಲಿಲ್ಲ ಅವನು. ಹಲ್ಲೆಲೂಯಾ. ಯಾರನ್ನು ನೋಡಿದಾನೆ? ತನ್ನನ್ನು ಕರೆದಾತನಾಗಿರುವಂತ ಜೀವ ಸ್ವರೂಪನಾದ ದೇವರನ್ನು ನೋಡ್ತಾ ಇರುವುದರಿಂದ ಗೊಲ್ಯಾತನು ಏನೂ ಅಲ್ಲ, ಒಂದು ಸಣ್ಣ ಕ್ರಿಮಿಯಾಗಿ ಅವನಿಗೆ ಕಾಣಿಸಲ್ಪಟ್ಟನು. ಪ್ರೈಸ್ ದಿ ಲಾರ್ಡ್. ಇವತ್ತು ನಮ್ಮ ನಂಬಿಕೆಯನ್ನು ನಾವು ಬಲಪಡಿಸಿಕೊಳ್ಳೋಣ. ನಾವು ಆರಾಧನೆ ಮಾಡ್ತೇವೆ, ಸಾಕ್ಷಿ ಕೊಡ್ತೇವೆ, ಎಲ್ಲ ದೇವರಿಗೆ ಸ್ತೋತ್ರ. ಆದರೆ ಸಮಸ್ಯೆಗಳು, ಪರಿಸ್ಥಿತಿಗಳು ಬರುವಾಗ ನಮ್ಮ ರಿಯಾಕ್ಷನ್ ಹೇಗಿರ್ತದೆ? ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಯಾಕೆಂದರೆ ಕೆಲವು ದಿನಗಳಲ್ಲಿ ನಾವು ಲೈವ್ ಆಗಿ ನಾವು ನ್ಯೂಸ್ಗಳಲ್ಲಿ ನಾವು ನೋಡುವಾಗ ಸಭೆಯಲ್ಲಿರುವಂಥ ಎಲ್ಲ ದೇವರ ಮಕ್ಕಳು ಆರಾಧನೆ ಮಾಡ್ತಾರೆ, ಆರಾಧನೆ ನಾಯಕರೊಂದಿಗೆ ಆರಾಧನೆ ಮಾಡ್ತಾರೆ, ಸಂದೇಶ ಕೇಳ್ತಾರೆ. ಯಾರಾದರೂ ಸ್ವಲ್ಪ ಒಳಗಡೆ ಬಂದು ಏನಾದರೂ ಸ್ವಲ್ಪ ಪ್ರಾಬ್ಲಮ್ ಮಾಡಿದರೆ ವಿಶ್ವಾಸಿಗಳೆಲ್ಲ ಚಪ್ಪೆ ಆಗಿ ಹೋಗ್ತಾರೆ, ತಲೆ ಕೆಳಗೈಕೊಂಡಿರ್ತಾರೆ. ಇನ್ನು ಕೆಲವರು ಮಾಧ್ಯಮದ ಮುಂದೆ ಮುಖ ತೋರಿಸ್ಬೇಕಂತ ನಮ್ಮ ಮುಖವನ್ನು ಮಾಧ್ಯಮ ಮುಂದೆ ತೋರಿಸ್ತಾರೆ ಎಂಬುದಾಗಿ ಮುಖ ಮುಚ್ಚಿಕೊಳ್ತಾರೆ. ಇದು ದೇವರ ಮಕ್ಕಳ ಒಳ್ಳೆಯ ಅಭ್ಯಾಸವಲ್ಲ ಪ್ರಿಯರೇ. ಯಾಕೆಂದ್ರೆ ನಾವು ಆಲ್ರೆಡಿ ಯುದ್ಧ ರಣರಂಗಕ್ಕೆ ಇಳಿದಿದ್ದೇವೆ. ಯುದ್ಧ ರಣರಂಗದಲ್ಲಿ ನಾವು ಇಳಿದಿರುವಾಗ ಶತ್ರುಗಳು ಒಂದಲ್ಲ ಒಂದು ಕಡೆಯಿಂದ ಸಿದ್ಧರಾಗಿರ್ತಾರೆ. ಆ ಸಮಯದಲ್ಲಿ ನಾವು ಹೇಗಿರಬೇಕು? ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ದಾವೀದನ ಹಾಗೆ ನಾವು ಸಮಸ್ಯೆಗಳು ದೊಡ್ಡದಿರಲಿ ಚಿಕ್ಕದಿರಲಿ ದೇವರನ್ನು ದೃಷ್ಟಿಸುವವರು ನಾವಾಗಿರಬೇಕು. ಹಲ್ಲೆಲೂಯಾ. ಸದ್ರಕ್ ಮೇಷಕ್ ಏನ್ ಮಾಡಿದ್ರು? ಅವರು ನೆಬೂಕದ್ನೆಚ್ಚರನ ಅವರು ನೋಡಲಿಲ್ಲ, ಅವನು ನಿಲ್ಲಿಸಿದಂಥ ಪ್ರತಿಭೆಯನ್ನು ಅವರು ನೋಡಲಿಲ್ಲ. ಆದರೆ ಅವರು ಪರಲೋಕದ ಜೀವ ಸ್ವರೂಪನ ದೇವರಿಗರು ಭಯಪಟ್ಟದ್ರಿಂದ ದೇವರು ಅವರನ್ನು ಉರಿಯುತ್ತಿರುವಂಥ ಆವಿಗೆ ಒಳಗಿಂದ ದೇವರು ಅಲ್ಲಿಂದ ಮೇಲೆ ತಂದನು ಎಂಬುದಾಗಿ ನಾವು ನೋಡುವವರಾಗಿದ್ದೇವೆ. ಪ್ರೈಸ್ ದಿ ಲಾರ್ಡ್. ಎರಡನೇದಾಗಿ ನಾವು ನೋಡುವಾಗ ದಾನಿಯೇಲನ ಬಗ್ಗೆ ನಾವು ನೋಡುವಾಗ ದಾನಿಯೇಲನಲ್ಲಿ ಅನೇಕ ಸಾರಿ ತಪ್ಪು ಕಂಡು ಹಿಡಿಯಬೇಕೆಂಬುದಾಗಿ ಆತನ ವಿರೋಧಿಗಳು ನೆನೆಸಿಕೊಂಡಾಗಲೂ ಕೂಡ ಯಾವ ಭಾಗದಲ್ಲಿ ತಪ್ಪು ಅವರಿಗೆ ಸಿಕ್ಕದೇ ಇರುವುದರಿಂದ ದಾವೀದನ ಅಂದರೆ ಅವರೇ ರಾಜನಿಗೆ ಒಂದು ವಿಷಯವನ್ನು ಅವರು ತಿಳಿಸ್ತಾರೆ. ರಾಜನೇ, ಇಂಥ ದಿನ ಇಷ್ಟು ದಿನಗಳು ರಾಜನನ್ನಲ್ಲದೆ ಬೇರೆ ಯಾವ ದೇವರುಗಳನ್ನು ಸೇವಿಸಬಾರದೆಂಬುದಾಗಿ ಒಂದು ರಾಜಾಜ್ಞೆ ತರಿಸಬೇಕೆಂಬುದಾಗಿ ಹೇಳಿದಾಗ ರಾಜನು ಆಶ್ವೇರೋಸನು ಅದೇ ರೀತಿಯಾಗಿ ಒಂದು ಆಜ್ಞೆ ತರ್ತಾನೆ. ಹಲ್ಲೆಲೂಯಾ. ದಾನಿಯೇಲನು ಈ ವಿಷಯಕ್ಕೆ ತಿಳಿದಾಗ ಅವನೇನು ಮಾಡ್ತಾನೆ? ಯೆರೂಸಲೇಮಿನ ಕಿಟಕಿಯನ್ನು ತೆರೆದಿರುವ ಕಿಟಕಿಯ ಕಡೆಗೆ ಅವನು ಮೊಣಕಾಲು ಹಾಕಿ ದಿನಕ್ಕೆ 3 ಆವರ್ತಿ ಅವನು ಪ್ರಾರ್ಥನೆ ಮಾಡ್ತಾ ಇದ್ದನಂತೆ. ಹಲ್ಲೆಲೂಯಾ. ಹಾಗಾದ್ರೆ ದಾರ್ಯವೇಸನ ಕೈ ಕೆಳಗಿರುವಂತ ದಾನಿಯೇಲನಿಗೆ ಅವನು ಭಯಭೀತನಾಗಿರಬಹುದಿತ್ತು, ರಾಜನ ಆಜ್ಞೆಯನ್ನು ಪಾಲಿಸಬಹುದಿತ್ತು. ಆದರೆ ರಾಜನಿಗಿಂತಲೂ ಮಹಿಮೆಯುಳ್ಳ ರಾಜನು ನನಗೊಬ್ಬನಿದ್ದಾನೆ, ನಾನು ಆತನಿಗೆ ನಾನು ವಿಧೇಯನಾಗಬೇಕು. ಬೇರೆ ಯಾವ ಕಾರಣದಲ್ಲಾದರೂ ನಾನು ಬಿಟ್ಟುಕೊಡ್ತೇನೆ, ಆದರೆ ನನ್ನ ದೇವರ ವಿಷಯದಲ್ಲಿ ಬರುವಾಗ ನಾನು ಬಿಟ್ಟುಕೊಡುವುದಿಲ್ಲ ಎಂಬುದಾಗಿ ದಾನಿಯೇಲ ಏನು ಮಾಡ್ದ? ದಿನಕ್ಕೆ 3 ಆವರ್ತಿ ಯೆರೂಸಲೇಮಿನ ಕಡೆಗೆ ತೆರೆದಿರುವ ಕಿಟಕಿಯಿಂದ ಅವನೇನು ಮಾಡ್ತಾ ಇದ್ದಾನೆ? ದೇವರಿಗೆ ಪ್ರಾರ್ಥನೆ ಮಾಡ್ತಾ ಇದ್ದಾನೆ ಎಂಬುದಾಗಿ ನಾವು ನೋಡ್ತೇವೆ. ಹಲ್ಲೆಲೂಯಾ.
ವೈರಿಗಳಿಗೆ ಒಂದು ಅವಕಾಶ ಸಿಕ್ತು ದಾನಿಯೇಲನನ್ನು ಶಿಕ್ಷೆ ಹಾಕಲಿಕ್ಕೆ. ಒಂದು ವೇಳೆ ಆ ರಾಜನು ನೇಮಿಸಿದಂಥ ಒಂದು ಆಜ್ಞೆಯನ್ನು ಮೀರಿ ಯಾರಾದರೂ ಮುಂದೆ ಹೋಗುವುದಾದರೆ ಅವರನ್ನು ಹಸಿದ ಸಿಂಹಗಳ ಗವಿಗೆ ಎಸೆಯಲ್ಪಡಬೇಕೆಂಬುದಾಗಿ ರಾಜಾಜ್ಞೆ ಆಗಿತ್ತು. ಹಲ್ಲೆಲೂಯಾ. ಈಗ ರಾಜಾಜ್ಞೆಯನ್ನು ದಾನಿಯೇಲನು ಮೀರಿದ್ರಿಂದ ಅವನನ್ನು ಹಸಿದ ಸಿಂಹಗಳ ಗವಿಗೆ ಅವನು ಹಾಕಲ್ಪಡಬೇಕಾಯಿತು. ಹಲ್ಲೆಲೂಯಾ. ದಾನಿಯೇಲನು ದೇವರನ್ನು ದೃಷ್ಟಿಸುವವನಾಗಿರುವುದರಿಂದ, ದೇವರಿಗೆ ಭಯಭಕ್ತಿಯುಳ್ಳವನಾಗಿ ನಡೆದುಕೊಳ್ಳುತ್ತಾ ಇರುವುದರಿಂದ ದೇವರು ಸುಮ್ಮನೆ ಬಿಡ್ತಾರಾ ತನ್ನ ಭಕ್ತನನ್ನು? ಹಲ್ಲೆಲೂಯಾ. ದೇವರೇನು ಮಾಡಿದ್ದಾನೆ? ಹಸಿದಿರುವ ಸಿಂಹಗಳ ಗವಿಗೆ ಹಾಕಿದಾಗ ದಾನಿಯೇಲನು ಅಲ್ಲಿಯೂ ಕೂಡ ದೇವರನ್ನೇ ಅವನು ದೃಷ್ಟಿಸ್ತಾ ಇರುವಾಗ ಹಸಿದ ಸಿಂಹಗಳು ದಾನಿಯೇಲನನ್ನು ಮುಟ್ಲಿಕ್ಕೆ ಆಗಲಿಲ್ಲ. ಹಲ್ಲೆಲೂಯಾ. ದಾನಿಯೇಲನ ಹತ್ತಿರವೇ ಅವು ಕುಳಿತುಕೊಂಡು ದಾನಿಯೇಲನ ಜೊತೆಗೆ ಅವು ಕೂಡ ಪ್ರಾರ್ಥನೆ ಮಾಡ್ತಿದ್ದೆ ಎಂಬುದಾಗಿ ನಾವು ನೆನೆಸಬಹುದು. ಹಲ್ಲೆಲೂಯಾ. ಯಾಕೆ? ದೇವರಲ್ಲಿಟ್ಟಂಥ ಭಯಭಕ್ತಿ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಈಗ ನಾವು ಯೋಸೇಫನ ಬಗ್ಗೆ ನಾವು ನೋಡುವಾಗಲೂ ಕೂಡ ಯೋಸೇಫನಿಗೆ ಪ್ರಾರಂಭದಲ್ಲಿ ಚಿಕ್ಕವನಾಗಿರುವಾಗಲೇ ದೇವರು ತನ್ನ ದರ್ಶನಗಳನ್ನು ಕೊಟ್ಟಂಥ ದೇವರಾಗಿದ್ದಾನೆ. ಆ ದರ್ಶನಗಳು ನೆರವೇರಲಿಕ್ಕೆ ಎಷ್ಟೋ ವರ್ಷಗಳು ದಾಟಬೇಕಾಯಿತು. ಆದರೆ ಯೋಸೇಫನ ಜೀವಿತದಲ್ಲಿ ಬಂದಂಥ ಪರಿಶೋಧನೆ ನಾವು ನೋಡುವಾಗ ಯೋಸೇಫನು ನಿಜವಾಗಿ ಅವನು ದೇವರಲ್ಲಿ ಭಯಭಕ್ತಿ ಉಳ್ಳಂಥ ಒಬ್ಬ ವ್ಯಕ್ತಿಯಾಗಿದ್ದನು. ಪ್ರಿಯರೇ, ಹಲ್ಲೆಲೂಯಾ. ಪೋಟಿಫರನ ಹೆಂಡತಿ ಆತನನ್ನು ಹೇಗಾದರೂ ಮಾಡಿ ತನ್ನ ವಶ ಮಾಡಿಕೊಳ್ಬೇಕೆಂಬುದಾಗಿ ಆಲೋಚನೆ ಮಾಡಿದಾಗಲೂ ಕೂಡ ಯೋಸೇಫನು ದೇವರಿಗೆ ಭಯಪಡುವವನಾಗಿರುವುದರಿಂದ ಆ ಪಾಪದ ಕಾರ್ಯಕ್ಕೆ ಅವನು ಕೈ ಹಾಕಲಿಲ್ಲ ಎಂಬುದಾಗಿ ನಾವು ನೋಡ್ತೇವೆ. ಹಲ್ಲೆಲೂಯಾ. ಇವತ್ತು ಪಾಪಗಳು ಬರುವಾಗ, ಶೋಧನೆಗಳು ಬರುವಾಗ ದೇವರ ಮಕ್ಕಳಾಗಿರುವಂಥ ನಾವು ನಮ್ಮ ಜೀವಿತದಲ್ಲಿ ಒಂದು ಯೋಚನೆ ಇರಬೇಕು, ನನ್ನನ್ನು ಕರೆದಂಥ ದೇವರು ನನ್ನನ್ನು ನೋಡುವವನಾಗಿದ್ದಾನೆ. ಹಲ್ಲೆಲೂಯಾ. ನನ್ನನ್ನು ಕರೆದಂಥ ದೇವರು ಆತನು ಉನ್ನತದಲ್ಲಿದ್ದರೂ ಕೂಡ ನನ್ನ ಮೇಲೆ ಅವನ ದೃಷ್ಟಿ ಇದೆ. ಯೋಸೇಫನಿಗೆ ಈ ಒಂದು ಅನುಭವ ಇರುವುದರಿಂದಲೇ ಅವನು ಆ ಪಾಪದ ಕಾರ್ಯಕ್ಕೆ ಅವನು ಕೈ ಹಾಕಲಿಲ್ಲ. ಒಂದು ವೇಳೆ ಅವನು ಪಾಪ ಮಾಡುವುದಾದರೆ ದೇವರ ವಾಗ್ದಾನಗಳು, ದೇವರು ಕೊಟ್ಟಂಥ ದರ್ಶನಗಳ ಎಲ್ಲವನ್ನು ಅವನು ನಷ್ಟ ಮಾಡಿಕೊಳ್ತಾ ಇದ್ದ. ಹಲ್ಲೆಲೂಯಾ. ಇವತ್ತು ನಮ್ಮ ಜೀವಿತದಲ್ಲಿ ದೇವರು ನಮ್ಮನ್ನು ಎಂಥ ಸ್ಥಿತಿಯಲ್ಲಿದ್ದಂಥ ನಮ್ಮನ್ನು ಇವತ್ತು ಎಂಥ ಸ್ಥಿತಿಗೆ ನಡೆಸಿದ್ದಾನೆ. ಆ ದೇವರು, ನಮ್ಮ ದೇವರು ಬೇರೆ ಏನು ನಮ್ಮಿಂದ ಆತನು ಅಪೇಕ್ಷೆ ಮಾಡುವವನಲ್ಲ. ಆತನಿಗೆ ನಾವು ಭಯಭಕ್ತಿಯುಳ್ಳವರಾಗಿ ನಾವು ನಡೆದುಕೊಳ್ಳಬೇಕು. ಧರ್ಮೋಪದೇಶ ಕಾಂಡಗಳನ್ನ ಓದುವಾಗ ಅಲ್ಲಿ ಎಷ್ಟು ರೀತಿಯಲ್ಲಿ ದೇವರು ಮೋಸೆ ಮುಖಾಂತರವಾಗಿ ಇಸ್ರಾಯೇಲ್ ಜನರಿಗೆ ಆತನು ಮಾತನಾಡಿದ್ದಾನೆ ಎಂಬುದಾಗಿ ನಾವು ನೋಡುವವರಾಗಿದ್ದೇವೆ. ನನ್ನ ಜನರು ನನ್ನ ಸ್ವರಕ್ಕೆ ಕಿವಿಗೊಡಿರಿ, ನನ್ನ ಮಾತಿಗೆ ಕಿವಿಗೊಡಿರಿ ಎಂಬುದಾಗಿ ಅನೇಕ ಭಾಗದಲ್ಲಿ ದೇವರು ತನ್ನ ಜನರಾದಂಥ ಇಸ್ರಾಯೇಲರ ಬಗ್ಗೆ ಮೋಸೆ ಮೂಲಕವಾಗಿ ಹೇಳುವಂಥ ಮಾತುಗಳು ನಾವಲ್ಲಿ ಗಮನಿಸುವವರಾಗಿದ್ದೇವೆ. ಹಲ್ಲೆಲೂಯಾ. ಹಾಗಾಗಿ ನಾನು ಮತ್ತು ನೀವು ದೇವರಲ್ಲಿ ನಾವು ಭಯಭಕ್ತಿಯುಳ್ಳವರಾಗಿ ನಡೆದುಕೊಳ್ಳುವಾಗ ಈಗ ಓದಿದಂಥ ಕೀರ್ತನೆಯಲ್ಲಿ ಬಹಳ ಸ್ಪಷ್ಟವಾಗಿ ಅಲ್ಲಿ ಬರೆಯಲ್ಪಟ್ಟಿದೆ. ಕೀರ್ತನೆ 25 ಅದರ 12ನೇ ವಚನದಲ್ಲಿ ನಾವು ನೋಡುವಾಗ, ಯಾವನು ಯೆಹೋವನಲ್ಲಿ ಭಯಭಕ್ತಿಯುಳ್ಳವನು ಅವನಿಗೆ ಉಚಿತವಾದ ಮಾರ್ಗವನ್ನು ಬೋಧಿಸುವನಂತೆ. ಪ್ರೈಸ್ ದಿ ಲಾರ್ಡ್. ಉಚಿತವಾದ ಮಾರ್ಗ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಇವತ್ತು ದೇವರ ಮಕ್ಕಳಾಗಿರುತ್ತೆ ನಾವು ಒಂದು ಮದುವೆ ಕಾರ್ಯಗಳಿಗಾಗಿಯೋ ಅಥವಾ ಒಂದು ಮನೆ ಕಟ್ಟುವಂಥ ವಿಷಯಗಳಲ್ಲಾಗಿರ್ಬೋದು ಅಥವಾ ನಾನಾ ರೀತಿಯ ಕೊರತೆಗಳ ವಿಷಯದಲ್ಲಾಗಿರ್ಬೋದು, ಆದರೆ ಮಾರ್ಗ ಕಾಣದೆ, ದಿಕ್ಕು ಕಾಣದೆ ನಾವು ಅನೇಕರಿಗೆ ನಾವು ಮೊರೆ ಹೋಗುವವರಾಗಿದ್ದೇವೆ. ಹಲ್ಲೆಲೂಯಾ. ಆದರೆ ಈ ಮಧ್ಯಾಹ್ನದ ವೇಳೆ ನಾನು ಕೇಳುತ್ತಿರುವಂಥ ಪ್ರಿಯ ದೇವಚನರೇ, ದೇವರ ವಾಕ್ಯ ಹೇಳ್ತದೆ, ನಾವು ದೇವರಲ್ಲಿ ನಾವು ಭಯಭಕ್ತಿ ಉಳ್ಳವರಾಗಿರುವುದಾದ್ರೆ ಆತನ ಏನ್ ಮಾಡ್ತಾನಂತೆ? ಉಚಿತವಾದ ಮಾರ್ಗವನ್ನು ಆತನ ಬೋಧಿಸ್ತಾನಂತೆ. ಉಚಿತವಾದಂಥ ಮಾರ್ಗ. ಹಲ್ಲೆಲೂಯಾ. ಇವತ್ತು ನಾವು ಏನ್ ಮಾಡ್ತೇವೆ? ಸಮಸ್ಯೆಗಳು, ಹೋರಾಟಗಳು ಬರುವಾಗ ನಾವು ಪೊಲೀಸ್ ಸ್ಟೇಷನ್ಗಳನ್ನು, ಕೋರ್ಟ್ ಕಚೇರಿಗಳು ನಾವು ಹತ್ತುವವರಾಗಿದ್ದೇವೆ. ಹಲ್ಲೆಲೂಯಾ. ಯಾಕೆಂದ್ರೆ ಇತ್ತೀಚೆಗೆ ನಮ್ಮ ಸಭೆಯಲ್ಲಿ ಒಂದು ಫ್ಯಾಮಿಲಿ ಬಂದಿದ್ದಾರೆ. ಅವರಿಗೆ ಸಾಧಾರಣ ಈ ಕರೋನಾ ಟೈಮಲ್ಲಿ ಗೌರ್ಮೆಂಟ್ ಜಾಬಲ್ಲಿದ್ದಾರೆ, ರಾಮಸ್ವಾಮಿ ಅಂತ. ಅವರಿಗೆ 1.5 ವರ್ಷದಿಂದ ಅವರಿಗೆ ಸಂಬಳನೇ ಸರಿಯಾಗಿ ಆಗಲಿಲ್ಲ. ದಾವಣಗೆರೆಯಿಂದ ಅವರು ಕುಂದಾಪುರಕ್ಕೆ ಅವರು ಶಿಫ್ಟ್ ಆಗಿದ್ರು. ಆ ಸಮಯದಲ್ಲಿ ಅವ್ರು ಏನು ಮಾಡಿದ್ರು? ಅಧಿಕಾರಿಗಳಿಗೆ ತಿಳಿಸಿದಾಗ ಅಧಿಕಾರಿಗಳು ಏನು ಮಾಡಿದ್ರು? ಎಲ್ಲ ನಿನ್ನ ಹಣೆ ಬಾರ ಏನು ಮಾಡ್ಲಿಕ್ಕೆ ಆಗ್ತದೆ ಎಂಬುದಾಗಿ ಹೇಳಿದ್ರಂತೆ. ಅದೆಲ್ಲ ಅವರು ಮೊಬೈಲಲ್ಲಿ ರೆಕಾರ್ಡ್ ಮಾಡಿ ಇಟ್ಕೊಂಡು, ನಾನು ನೇರವಾಗಿ ಕೋರ್ಟ್ಗೆ ಹೋಗಿ ನಾನು ಫೈಟ್ ಮಾಡ್ತೇನೆ, ನನಗೆ ಸಿಗಬೇಕಂತ ನ್ಯಾಯವನ್ನು ನಾನು ಪಡ್ಕೊಳ್ತೇನೆ ಎಂಬುದಾಗಿ ಅವರ ಈ ಒಂದು ಅನಿಸಿಕೆಯಲ್ಲಿದ್ದರು. ಹೀಗೆ ಒಂದು ಸಂಡೆ ಪ್ರಾರ್ಥನೆ ಮುಗಿದ ತಕ್ಷಣ, ಪಾಸ್ಟ್ರೇ, ನನಗೆ ನಿಮ್ಮ ಹತ್ರ ಒಂದು ಆಲೋಚನೆ ಕೇಳಬೇಕು, ನಾವು ಕೋರ್ಟಿಗೆ ಹಾಕಲ ಅಥವಾ ನಾವು ಪ್ರಾರ್ಥನಾ ಪೂರ್ವಕವಾಗಿ ನಾವು ಮುಂದೆ ಹೋಗ್ಬೋದು ಎಂಬುದಾಗಿ ಅವರು ಕೇಳಿದರು.
ಅದಕ್ಕೆ ನಾನು ಹೇಳಿದೆ, ಕೋರ್ಟಿಗೆ ಹಾಕಿದರೆ ಅಷ್ಟು ಸುಲಭವಲ್ಲ, ಅದ್ರ ಹಿಂದೆ ನೀವು ಓಡಾಡಬೇಕು. ಅದಕ್ಕಾಗಿ ಅನೇಕ ಸಮಯಗಳು ನೀವು ಪ್ರತ್ಯೇಕಿಸಿಡಬೇಕು. ಅದಕ್ಕಾಗಿ ನೀವು ಎಷ್ಟೋ ಖರ್ಚು ಮಾಡಬೇಕಾಗ್ತದೆ. ಆದರೆ ಅದೆಲ್ಲದಕ್ಕಿಂತ ದೇವರ ಸನ್ನಿಧಾನದಲ್ಲಿ ಮೊಣಕಾಲಾಕಿ ನೀವು ಪ್ರಾರ್ಥನೆ ಮಾಡ್ರಿ. ಸಭೆ ಪ್ರಾರ್ಥನೆ ಮಾಡ್ತದೆ ಎಂಬುದಾಗಿ ಹೇಳಿದಾಗ 2 ವಾರಗಳ ಹಿಂದೆ ಅವರಿಗೆ ಸಿಗಬೇಕಾದಂಥ ನ್ಯಾಯ ದೇವರು ಒದಗಿಸಿಕೊಟ್ಟ. ಹಲ್ಲೆಲೂಯಾ. ಯಾಕೆಂದ್ರೆ ಅನೇಕ ಸಂದರ್ಭಗಳಲ್ಲಿ ನಾನು ಮತ್ತು ನೀವು ದೇವರಲ್ಲಿ ಭಯಭಕ್ತಿಯುಳ್ಳವರಾಗಿರುವುದಾದ್ರೆ ಅವರಿವರ ಆಲೋಚನೆ ಕೇಳಬೇಕು. ಆದರೆ ಕೆಲವೊಂದು ನಿರ್ದಿಷ್ಟವಾದ ಸಂಗತಿಗಳಿಗೆ ನಾವು ದೇವರ ಆಲೋಚನೆ ಪ್ರಕಾರ ಹೋಗುವುದೇ ಬಹಳ ಒಳ್ಳೆಯದು. ಹಲ್ಲೆಲೂಯಾ. ಎಂಥ ಕೋರ್ಟ್ ಕೇಸ್ಗಳಾಗಿರ್ಬೋದು, ಯಾವುದೇ ಕೇಸ್ಗಳಾಗಿರ್ಬೋದು, ದೇವರ ಸನ್ನಿಧಾನದಲ್ಲಿ ಮೊಣಕಾಲುರುವಾಗ ಖಂಡಿತವಾಗಿ ಅದು ಎಷ್ಟೇ ದೊಡ್ಡದಾಗಿರ್ಬೋದು, ಎಷ್ಟೇ ಚಿಕ್ಕದಾಗಿರ್ಬೋದು, ಎಲ್ಲ ಸಂಗತಿಗಳಲ್ಲಿ ನಮ್ಮ ದೇವರು ಬಿಡುಗಡೆ ಕೊಡ್ಲಿಕ್ಕೆ ಆತನ ಶಕ್ತನು. ಹಲ್ಲೆಲೂಯಾ. ಆದರೆ ಮೊದಲನೇದಾಗಿ ನಮ್ಮಲ್ಲಿ ಏನಿರಬೇಕು? ಆತನಲ್ಲಿ ನಾವು ಭಯಭಕ್ತಿಯುಳ್ಳವರಾಗಿ ನಾವು ನಡೆದುಕೊಳ್ಬೇಕು. ಪ್ರೈಸ್ ದಿ ಲಾರ್ಡ್. ಮಲಕಿಯ ಪ್ರವಾದನೆ ಗ್ರಂಥ 3ನೇ ಅಧ್ಯಾಯದಲ್ಲಿ ನಾವು ನೋಡುವವರಾಗಿದ್ದೇವೆ. ಅಲ್ಲಿ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ, ನನ್ನ ನಾಮದಲ್ಲಿ ಭಯಭಕ್ತಿ ಇಟ್ಟಿರುವ ನಿಮಗೂ ದೇವರ ಧರ್ಮವೆಂಬ ಸೂರ್ಯನು ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಅಲ್ಲಿ ನಾವು ನೋಡ್ತೇವೆ ಆ ವಾಕ್ಯ ಭಾಗದಲ್ಲಿ, ಯಾವನು ಯೆಹೋವನಲ್ಲಿ ಭಯಭಕ್ತಿಯುಳ್ಳವನು ಅವನಿಗೆ ಉಚಿತವಾದ ಮಾರ್ಗವನ್ನು ಆತನು ಬೋಧಿಸುವನಂತೆ. 13ನೇ ವಚನ ನಾವು ನೋಡುವಾಗ, ಅವನು ಸುಖದಿಂದಲೇ ಇರುವನು, ಅವನ ಸಂತತಿಯವರು ದೇಶವನ್ನು ಅನುಭವಿಸುವರಂತೆ. ಹಲ್ಲೆಲೂಯಾ. 2ನೇದಾಗಿ ಏನ್ ಬರೆಯಲ್ಪಟ್ಟಿದೆ? ಅವನು ಸುಖದಿಂದಲೇ ಇರುವನು, ಅವನ ಸಂತತಿಯವರು ದೇಶವನ್ನು ಅನುಭವಿಸುವರು. ದೇವರಲ್ಲಿ ಭಯಭಕ್ತಿಯುಳ್ಳವನ ಒಂದು ಶ್ರೇಷ್ಠತೆ. ಹಲ್ಲೆಲೂಯಾ. ಮೊದಲನೇದಾಗಿ ನಾವು ದೇವರಲ್ಲಿ ಭಯಭಕ್ತಿಯುಳ್ಳವರಾಗಿ ನಾವು ನಡೆದುಕೊಳ್ಳುವಾಗ ಪರಿಸ್ಥಿತಿಗಳು ಏನೇ ಆಗಿರಲಿ, ದೇವರೇನು ಮಾಡ್ತಾನೆ? ಉಚಿತವಾದ ಮಾರ್ಗವನ್ನು ಆತನು ಬೋಧಿಸುವಂಥ ದೇವರಾಗಿದ್ದಾನೆ. 2ನೇದಾಗಿ ನಾವು ನೋಡುವಾಗ, ಅವನು ಸುಖದಿಂದಲೇ ಇರುವನು, ಅವನ ಸಂತತಿಯವರು ದೇಶವನ್ನು ಅನುಭವಿಸುವರಂತೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಸುಖ ಅನ್ನುವಂಥದ್ದು ನಮಗೆ ಆರೋಗ್ಯ ಇದ್ದ ತಕ್ಷಣ ಸುಖ ಸಿಗುವುದಿಲ್ಲ ಪ್ರಿಯರೇ. ಹಲ್ಲೆಲೂಯಾ. ನಮಗೆ ಹಣ ಇದ್ದ ತಕ್ಷಣ ನಮಗೆ ಸುಖ ಸಿಗುವಂಥದ್ದಲ್ಲ. ಯಾಕೆಂದರೆ ಆರೋಗ್ಯವಿದ್ದವರು, ಹಣವಿದ್ದವರು ಇವತ್ತು ಸಮಾಧಾನವಿಲ್ಲದ ಎಷ್ಟೋ ಕುಟುಂಬಗಳಿದೆ. ಹಲ್ಲೆಲೂಯಾ. ಯಾಕೆಂದ್ರೆ ಅದು ಯಾರಿಂದ ಸಿಗಬೇಕು ಆ ಸುಖ? ದೇವರಿಂದಲೇ. ಉದಾಹರಣೆಗೆ ಒಂದು ವಚನ ನಾವು ತೆಗೆದುಕೊಳ್ಳೋಣ. ಪ್ರಸಂಗಿ ಅದರ 8ನೇ ಅಧ್ಯಾಯ 15ನೇ ವಚನ ಓದಿಕೊಳ್ಳೋಣ. ಪ್ರಸಂಗಿ 8ನೇ ಅಧ್ಯಾಯ 15ನೇ ವಚನ. ಮತ್ತು ಮನುಷ್ಯನು ಅನ್ನಪಾನಗಳನ್ನು ತೆಗೆದುಕೊಂಡು ಸಂತೋಷ ಪಡುವುದಕ್ಕಿಂತ ಅವನಿಗೆ ಲೋಕದಲ್ಲಿ ಇನ್ನಾವ ಮೇಲೂ ಇಲ್ಲವೆಂದು ಸಂತೋಷವನ್ನೇ ಸ್ತುತಿಸಿದೆನು. ದೇವರು ಅವನಿಗೆ ಲೋಕದಲ್ಲಿ ಅನುಗ್ರಹಿಸುವ ದಿನಗಳಲ್ಲೆಲ್ಲ ಅವನು ಪಡುವ ಪ್ರಯಾಸದಲ್ಲಿ ಸಂತೋಷವೇ ಸೇರಿರುವುದು. ಹಲ್ಲೆಲೂಯಾ. ಯಾಕೆಂದ್ರೆ ಒಬ್ಬ ವ್ಯಕ್ತಿ ದೇವರಲ್ಲಿ ಭಯಭಕ್ತಿಯುಳ್ಳವನಾಗಿ ನಡೆದುಕೊಳ್ಳುವಾಗ ಅವನೇನಾಗಿರ್ತಾನಂತೆ? ಅವನು ಸುಖದಿಂದಲೇ ಇರುವನು, ಅವನ ಸಂತತಿಯವರು ದೇಶವನ್ನು ಅನುಭವಿಸುವರಂತೆ. ಆ ಸುಖ ಸಂತೋಷ ಕುಟುಂಬದಲ್ಲಿ ಅದು ನಾವು ಅನುಭವಿಸಬೇಕಾದ್ರೆ ಈಗಾಗಲೇ ಪ್ರಸಂಗಿ 8ನೇ ಅಧ್ಯಾಯ ಅದರ 15ನೇ ವಚನದಲ್ಲಿ ಓದಿದಂಥ ವಾಕ್ಯದಲ್ಲಿ, ಮನುಷ್ಯನು ಅನ್ನಪಾನಗಳನ್ನು ತೆಗೆದುಕೊಂಡು ಸಂತೋಷ ಪಡುವುದಕ್ಕಿಂತ ಅವನಿಗೆ ಲೋಕದಲ್ಲಿ ಇನ್ಯಾವ ಮೇಲೂ ಇಲ್ಲವೆಂದು ಸಂತೋಷವನ್ನೇ ಸ್ತುತಿಸಿದೆನು. ದೇವರು ಅವನಿಗೆ ಲೋಕದಲ್ಲಿ ಅನುಗ್ರಹಿಸುವ ದಿನಗಳಲ್ಲೆಲ್ಲ ಅವನು ಪಡುವ ಪ್ರಯಾಸದಲ್ಲಿ ಸಂತೋಷವೇ ಸೇರಿರುವುದಂತೆ. ಇದು ದೇವರಿಂದಲೇ ನಮಗೆ ಸಿಗುವಂಥದ್ದಾಗಿದೆ. ಯಾವಾಗ ನಾವು ಆತನಲ್ಲಿ ಭಯಭಕ್ತಿಯಿಂದ ನಾವು ಜೀವಿಸುವಾಗ ಆತನೇನು ಮಾಡ್ತಾನೆ? ನಮ್ಮ ಮನೆಯಲ್ಲಿ ಗಂಜಿ ತಿಳಿ ಆಗಿರ್ಬೋದು ಅಥವಾ ಯಾವುದೇ ಆಗಿರ್ಬೋದು, ಅದರಲ್ಲಿ ಒಂದು ದೇವರ ಸಂತೋಷ, ಅದರಲ್ಲಿ ಒಂದು ಸಮಾಧಾನ, ಅದರಲ್ಲಿ ಒಂದು ನೆಮ್ಮದಿ, ಅದರಲ್ಲಿ ಒಂದು ಆರೋಗ್ಯವನ್ನು ಆತನು ಕೊಡುವವನಾಗಿದ್ದಾನೆ. ಯಾವಾಗ ನಾನು ಮತ್ತು ನೀವು ದೇವರಲ್ಲಿ ನಾವು ಭಯಭಕ್ತಿಯುಳ್ಳವರಾಗಿ ನಡೆದುಕೊಳ್ಳುವಾಗ ಪ್ರಿಯರೇ. ಹಲ್ಲೆಲೂಯಾ. ಅದೇ ಪ್ರಸಂಗಿಯಲ್ಲಿ ನಾವು ನೋಡ್ತೇವೆ 2ನೇ ಅಧ್ಯಾಯ ಮತ್ತು 24-25ನೇ ವಚನದಲ್ಲಿ. 2ನೇ ಅಧ್ಯಾಯ 24-25ನೇ ವಚನ. ಅನ್ನಪಾನಗಳನ್ನು ತೆಗೆದುಕೊಂಡು ತನ್ನ ಪ್ರಯಾಸದಲ್ಲಿಯೂ ಸುಖವನ್ನು ಅನುಭವಿಸುವುದಕ್ಕಿಂತ ಇನ್ನೇನು ಮನುಷ್ಯನಿಗೆ ಮೇಲಿಲ್ಲ ಎಂಬುದಾಗಿ ಇದು ದೇವರಿಂದಾಯಿತೆಂಬುದನ್ನು ಕಂಡುಕೊಂಡೆನು.
ಮತ್ತೆ ಆತನಿಲ್ಲದೆ ಯಾರು ಭೋಜನ ಮಾಡಿ ಸುಖವನ್ನು ಅನುಭವಿಸಾರು. ಯಾರು ಭೋಜನ ಮಾಡಿ ಸುಖವನ್ನು ಅನುಭವಿಸಾರು. ದೇವರು ತಾನು ಮೆಚ್ಚಿದವನಿಗೆ ಜ್ಞಾನವನ್ನು ತಿಳುವಳಿಕೆಯನ್ನು ಸಂತೋಷವನ್ನು ದಯಪಾಲಿಸುತ್ತಾನಲ್ಲವೇ. ಸಾಕು, ದಯಪಾಲಿಸುತ್ತಾನಲ್ಲವೇ. ಇವತ್ತು ತಿಳ್ಕೊಳ್ರಿ, ದೇವರೇನ್ ಮಾಡ್ತಾನಂತೆ, ತನ್ನಲ್ಲಿ ಭಯಭಕ್ತಿ ಉಳ್ಳಂತ ಮನುಷ್ಯನಿಗೆ ದೇವರೇನ್ ಮಾಡ್ತಾನಂತೆ, ಜ್ಞಾನವನ್ನು ತಿಳುವಳಿಕೆಯನ್ನು ಸಂತೋಷವನ್ನು ಆತನ ದಯಪಾಲಿಸ್ತಾನಂತೆ. ಹಲ್ಲೆಲೂಯಾ, ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಯಾಕೆಂದ್ರೆ 125ನೇ ಕೀರ್ತನೆ 12ನೇ ವಚನ, 13ನೇ ವಚನ, 14ನೇ ವಚನ ಬಹಳ ಸುಂದರವಾದಂಥ ವಚನಗಳು. ಯಾಕೆಂದ್ರೆ ಈ ಭಾಗದಲ್ಲಿ ದಾವೀದನು ದೇವರ ಮೇಲಿರುವಂತ ಅವನಿಗಿದ್ದಂಥ ಭಕ್ತಿಯನ್ನು ಅವನು ತೋರ್ಪಡಿಸುವವನಾಗಿದ್ದಾನೆ. ಯಾಕೆಂದ್ರೆ ದಾವೀದನ ಜೀವಿತದಲ್ಲಿ ಇದೆಲ್ಲವನ್ನ ಆತನು ಹೊಂದಿಕೊಂಡವನಾಗಿರುವುದರಿಂದಲೇ ಅಲ್ಲಿ ಬರೀತಾ ಇದ್ದಾನೆ. ಪ್ರಿಯರೇ, ಹಲ್ಲೆಲೂಯಾ. ದೇವರಲ್ಲಿ ಭಯಭಕ್ತಿ ಉಳ್ಳವನಿಗೆ ದೇವರೇನ್ ಮಾಡ್ತಾನಂತೆ, ಉಚಿತವಾದ ಮಾರ್ಗವನ್ನು ಆತನು ಬೋಧಿಸ್ತಾನಂತೆ. ಎರಡನೇದಾಗಿ ಅವನು ಸುಖದಿಂದಲೇ ಇರುವನು, ಅವನ ಸಂತತಿಯವರು ದೇಶವನ್ನು ಅನುಭವಿಸುವವರಾಗಿದ್ದಾರಂತೆ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಸುಖ ಅನ್ನುವಂಥದ್ದು, ಸಂತೋಷ ಅನ್ನುವಂಥದ್ದು, ಸಮಾಧಾನ ಅನ್ನುವಂಥದ್ದು ಅದು ದೇವರಿಂದ ಸಿಗುವಂಥದ್ದಾಗಿದೆ ನಮಗೆ. ಹಲ್ಲೆಲೂಯಾ. ಅನೇಕರು ಮನೆಯಲ್ಲಿ ಬೇಕಾದಷ್ಟಿದೆ, ಆದರೆ ನಿಜವಾದಂಥ ಆರೋಗ್ಯವಿಲ್ಲ, ನಿಜವಾದಂಥ ಸಮಾಧಾನವಿಲ್ಲ, ನಿಜವಾದಂಥ ಒಂದು ಸಂತೋಷವಿಲ್ಲ. ಪ್ರಿಯರೇ, ಹಲ್ಲೆಲೂಯಾ. ಇವತ್ತು ಯಾರು ಅವರು ಬಡವರಾಗಿರ್ಬೋದು, ಶ್ರೀಮಂತರಾಗಿರ್ಬೋದು, ದೇವರಲ್ಲಿ ಯಾರು ಭಯಭಕ್ತಿ ಉಳ್ಳವರಾಗಿರ್ತಾರೋ ಅವರಿಗೆ ಆರೋಗ್ಯದಲ್ಲಿಯೂ ಕುಟುಂಬ ಜೀವಿತದಲ್ಲಿಯೂ ಪ್ರತಿಯೊಂದು ಪರಿಸ್ಥಿತಿಗಳಲ್ಲಿ ಕೂಡ ಆತನು ಸಮಾಧಾನದಲ್ಲಿ ಸಂತೋಷದಲ್ಲಿ ಆತನು ನಡೆಸುವಂಥ ದೇವರಾಗಿದ್ದಾನೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಹಾಗಾಗಿ ನಮ್ಮ ಜೀವಿತದಲ್ಲಿ ನಾವು ಕರ್ತನಿಗೆ ನಾವು ಮೊದಲನೇದಾಗಿ ನಾವು ಭಯಭಕ್ತಿಯಿಂದ ನಾವು ನಡೆದುಕೊಳ್ಳುವಾಗ ದೇವರು ನಮಗೆ ಎಂಥ ಮೇಲಾದ ಆಶೀರ್ವಾದಗಳನ್ನು ಆತನು ವಾಗ್ದಾನ ಮಾಡಿದಂಥ ದೇವರಾಗಿದ್ದಾನೆ. ಮೂರನೇದಾಗಿ ನಾವು ಓದಿಕೊಳ್ಳೋಣ ಅದೇ ಕೀರ್ತನೆಯಲ್ಲಿ 14ನೇ ವಚನ. ಯೆಹೋವನು ತನ್ನ ಸದ್ಭಕ್ತರಿಗೆ ಆಪ್ತಮಿತ್ರನಂತಿರುವನು. ಅವರಿಗೆ ತನ್ನ ಒಡಂಬಡಿಕೆಯ ಅನುಭವವನ್ನು ದಯಪಾಲಿಸ್ತಾನಂತೆ. ಪ್ರೈಸ್ ದಿ ಲಾರ್ಡ್. ಮೂರನೇ ಆಶೀರ್ವಾದ. ಹಲ್ಲೆಲೂಯಾ, ಹಲ್ಲೆಲೂಯಾ. ಅಲ್ಲಿ ಈ ರೀತಿಯಾಗಿ ಬರೆಯಲ್ಪಟ್ಟಿದೆ, ಅವನ ಸಂತತಿಯವರು ದೇಶವನ್ನು ಅನುಭವಿಸ್ತಾರಂತೆ. ಪ್ರೈಸ್ ಗಾಡ್, ಹಲ್ಲೆಲೂಯಾ. ಯಾಕೆಂದ್ರೆ ವಿಮೋಚನೆ ಕಾಂಡ 20ನೇ ಅಧ್ಯಾಯ 6ನೇ ವಚನದಲ್ಲಿ 1000 ತಲೆಮಾರುಗಳವರೆಗೆ ನಾನು ನಿನಗೆ ದಯ ತೋರಿಸುವವನಾಗಿದ್ದೇನೆಂಬುದಾಗಿ ದೇವರ ವಾಗ್ದಾನ. ಯಾರು ದೇವರಲ್ಲಿ ಭಯಭಕ್ತಿ ಉಳ್ಳವರಾಗಿ ನಡೆದುಕೊಳ್ತಾರೋ, ಜೀವಿಸ್ತಾರೋ ಅಂಥವರಿಗೆ ಮೂರನೇದಾಗಿ ದೇವರು ಹೇಳ್ತಾನೆ, ಅವರ ಸಂತತಿಯವರು ದೇಶವನ್ನು ಅನುಭವಿಸುವರು ಎಂಬುದಾಗಿ ಅಲ್ಲಿ ಬರೆಯಲ್ಪಟ್ಟಿದೆ. ಹಲ್ಲೆಲೂಯಾ, ಹಲ್ಲೆಲೂಯಾ. ಇವತ್ತು ನಾವು ನಮ್ಮ ಮಕ್ಕಳಿಗೆ ನಾವು ಅವರಿಗೆ ಕೊಡಬೇಕಾದಂಥ ಇನ್ಶೂರೆನ್ಸ್ ಯಾವುದು ಗೊತ್ತಾ? ಅವ್ರ ಹೆಸರಲ್ಲಿ ಕಟ್ಟಬೇಕಾಗಿರುವಂಥ ಇನ್ಶೂರೆನ್ಸ್ ಯಾವುದು ಗೊತ್ತುಂಟಾ? ದೇವರ ಭಯಭಕ್ತಿ. ಹಲ್ಲೆಲೂಯಾ. ಆ ದೇವರ ಭಯಭಕ್ತಿ ಒಂದು ಅವರ ಜೀವಿತದಲ್ಲಿ ಇರುವುದಾದರೆ ಅದೇನಾಗ್ತದೆ, ನಮ್ಮ ಈ ಆಶೀರ್ವಾದ ನನ್ನ ಮೂಲಕವೇ ಅಥವಾ ನಿಮ್ಮ ಮೂಲಕ ಅಲ್ಲಿಗೆ ಅದು ನಿಂತು ಹೋಗುವುದಿಲ್ಲ. ಅದೇನಾಗ್ತದೆ, ನಮ್ಮ ಮಕ್ಕಳ ಮೂಲಕವಾಗಿ, ಅವರ ಮಕ್ಕಳ ಮೂಲಕವಾಗಿ ಅದೇನಾಗ್ತದೆ, ಸಂತತಿಯವರೆಗೆ ಅದು ಮುಂದುವರಿಯುವಂಥದ್ದಾಗಿದೆ. ಪ್ರಿಯರೇ, ಯಾವಾಗ ದೇವರಲ್ಲಿ ನಾವು ಭಯಭಕ್ತಿಯಿಂದ ನಾವು ನಡೆದುಕೊಂಡು ನಾವು ಜೀವಿಸುವಾಗ ಆ ಆಶೀರ್ವಾದ ನಮ್ಮ ನಂತರ ಅದೇನಾಗ್ತದೆ, ಮುಂದುವರಿಯುತ್ತದೆ. ಯಾಕೆಂದ್ರೆ ವಾಕ್ಯ ಬಹಳ ಸ್ಪಷ್ಟವಾಗಿ ಅಲ್ಲಿ ಬರೆಯಲ್ಪಟ್ಟಿದೆ, ಯೆಹೋವನು ತನ್ನ ಸದ್ಭಕ್ತರಿಗೆ ಆಪ್ತಮಿತ್ರನಂತಿರುವನು, ಅವರಿಗೆ ತನ್ನ ಒಡಂಬಡಿಕೆಯನ್ನು ದಯಪಾಲಿಸುವನು. 13ನೇ ವಚನದಲ್ಲಿ ಅವನ ಸಂತತಿಯವರು ದೇಶವನ್ನು ಅನುಭವಿಸುವರಂತೆ. ಪ್ರೈಸ್ ದಿ ಲಾರ್ಡ್. ಯಾಕೆಂದ್ರೆ ದಾವೀದನು ಇನ್ನೊಂದು ಕಡೆ ವಚನದಲ್ಲಿ ಆತನು ಬರೀತಾ ಇದ್ದಾನೆ, ಏನಂತ ಬರೀತಾ ಇದ್ದಾನೆ, ಇದುವರೆಗೆ ನೀತಿವಂತನು ದಿಕ್ಕಿಲ್ಲದೆ ಬಿದ್ದಿರುವುದನ್ನಾಗಲಿ ಅವನ ಸಂತತಿಯವರು ಭಿಕ್ಷೆ ಬೇಡಿ ತಿನ್ನುವುದನ್ನಾಗಲಿ ನಾನು ನೋಡಲಿಲ್ಲ ಎಂಬುದಾಗಿ. ಪ್ರೈಸ್ ದಿ ಲಾರ್ಡ್, ಹಲ್ಲೆಲೂಯಾ. ಇದಕ್ಕಿಂತ ದೊಡ್ಡ ಆಶೀರ್ವಾದ ಬೇಕಾ? ಇವತ್ತು ನಾನು ದೇವರಲ್ಲಿ ಭಯಭಕ್ತಿಯುಳ್ಳವನಾಗಿರುವುದಾದರೆ ಮುಂದೆ ಅದು ನನ್ನ ಮಕ್ಕಳಿಗೆ, ಅದರಿಂದ ನನ್ನ ತಲೆಮಾರಿಗೆ ಅದೇನಾಗ್ತದೆ, ಒಬ್ಬರದಿಂದ ಒಬ್ಬರಿಗೆ ಅದೇನಾಗ್ತದೆ, ಟ್ರಾನ್ಸ್ಫರ್ ಆಗ್ತಾನೆ ಹೋಗ್ತದೆ. ಹಲ್ಲೆಲೂಯಾ. ಕೇವಲ ನಾವು ಚರ್ಚಿಗೆ ಬಂದು ದೇವರನ್ನು ಆರಾಧನೆ ಮಾಡಿ ಹೋಗುವುದಲ್ಲ, ಏನೋ ಒಂದು ಕಾಟಾಚಾರಕ್ಕೆ ದೇವರನ್ನು ಆರಾಧನೆ ಮಾಡಿ ಹೋಗುವುದಲ್ಲ ಪ್ರಿಯರೇ. ಯಾಕೆಂದ್ರೆ ನಮ್ಮ ದೇವರು ಮೊದಲನೇದಾಗಿ ಅಪೇಕ್ಷೆ ಮಾಡುವಂಥದ್ದು ನಾನು ಮತ್ತು ನೀವು ಆತನಿಗೆ ಭಯಭಕ್ತಿಯುಳ್ಳವರಾಗಿ ನಾವು ನಡೆದುಕೊಳ್ಳಬೇಕೆಂಬುದಾಗಿ ದೇವರ ವಾಕ್ಯ ನಮಗೆ ಸ್ಪಷ್ಟವಾಗಿ ನಮಗೆ ತಿಳಿಸುವಂಥದ್ದಾಗಿದೆ. ಇವತ್ತು ನಾನು, ನನ್ನ ತಲೆಮಾರು, ನನ್ನ ಕುಟುಂಬ ಸಂತೋಷವಾಗಿ ಆರೋಗ್ಯಕರವಾಗಿ ಇರಬೇಕಾದ್ರೆ
ನಾನು ಮತ್ತು ನೀವು ದೇವರಲ್ಲಿ ಭಯಭಕ್ತಿಯುಳ್ಳವರಾಗಿ ಜೀವಿಸುವುದಕ್ಕೆ ನಾವು ಕಲಿಬೇಕು. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ರಕ್ಷಣೆಯ ಆರಂಭದ ದಿನದಲ್ಲಿ ಇದ್ದಂಥ ಒಂದು ದೇವರಲ್ಲಿರುವಂಥ ಭಯಭಕ್ತಿ ಉಂಟಾ? ರಕ್ಷಣೆಯ ಆರಂಭ ದಿನದಲ್ಲಿ ದೇವರ ಸೇವಕ್ಕೆ ಕೊಡುವಂಥ ಗೌರವ ರಕ್ಷಪೆಟ್ಟು ಇವತ್ತಿದೆಯಾ? ರಕ್ಷಣೆ ಆರಂಭದಲ್ಲಿ ಸಭೆಯ ವಿಶ್ವಾಸಿಗಳ ಜೊತೆಗಿರುವಂಥ ಒಂದು ಒಡನಾಟ ಅನ್ಯೋನ್ಯತೆ ಇವತ್ತಿದೆಯಾ? ಹಲ್ಲೆಲೂಯಾ. ಪ್ರೈಸ್ ದಿ ಲಾರ್ಡ್. ಇದು ಮೂರು ಕೂಡ ಕೊರತೆಯಲ್ಲಿದೆ ಇವತ್ತು. ಇಲ್ಲಿ ಅಂತೇಳಿ ಅಲ್ಲ, ಎಲ್ಲ ಕಡೆ ವಿಶ್ವದಲ್ಲೇ ಸಭೆ, ಕ್ರಿಸ್ತನ ಸಭೆ ಎಲ್ಲೆಲ್ಲಿದೆಯೋ. ಯಾಕೆಂದ್ರೆ ದೇವರ ವಾಕ್ಯ ಏನು ಹೇಳ್ತದೆ? ಕಡೇ ದಿನಗಳಲ್ಲಿ ಅನೇಕರ ಪ್ರೀತಿ ತಣ್ಣಗಾಗಿ ಹೋಗ್ತದಂತೆ. ದೇವರ ವಾಕ್ಯ ನೆರವೇರಬೇಕಲ್ಲ. ಹಲೋ, ದೇವರ ವಾಕ್ಯ ನೆರವೇರಬೇಕಾದ್ರೆ ಇದೆಲ್ಲ ಆಗ್ತಾನೆ ಇದೆ ಇವತ್ತು. ಯಾರು ದೇವರಲ್ಲಿ ಭಯಭಕ್ತಿ ಉಳ್ಳವರಾಗಿರ್ತಾರೋ ಅವ್ರು ಏನೇ ಪರಿಸ್ಥಿತಿಗಳು ಎದುರಾದ್ರೂ ಕೂಡ ಅವರು ದೇವರನ್ನು ಪ್ರೀತಿಸ್ತಾರೆ, ಸೇವಕರನ್ನು ಗೌರವಿಸ್ತಾರೆ. ವಿಶ್ವಾಸಿಗಳು ಶ್ರೀಮಂತರಾಗಲಿ ಬಡವರಾಗಲಿ, ಒಂದು ತೂಟಕ್ಕೆ ಇಲ್ಲದವನಾಗಿರಬಹುದು, ಇದ್ದವರಾಗಿರ್ಬೋದು, ಎಲ್ಲರನ್ನು ಒಂದೇ ಸಮಾನತೆಯಿಂದ ನೋಡ್ತಾರೆ. ಹಲ್ಲೆಲೂಯಾ. ಇವತ್ತು ಸಭೆಗಳ ಪರಿಸ್ಥಿತಿ ಹೇಗಾಗಿದೆ? ಶ್ರೀಮಂತರಾಗಿರುವವರು ಅವರ ಹೈ ಲೆವೆಲ್ ಇರುವವರನ್ನು ಮಾತ್ರ ಮಿಸ್ ಮಾಡ್ತಾರೆ, ಬಡವರಾಗಿರುವವರು ಅವರಿಗೆ ತಕ್ಕ ಹಾಗೆ ಇರ್ತಾರೆ. ಹಾಗಲ್ಲ, ನಾವೆಲ್ಲರೂ ಕ್ರಿಸ್ತನು ಸಭೆಗೆ ಶಿರಸ್ಸಾಗಿರುವುದರಿಂದ ನಾವೆಲ್ಲ ದೇಹವಾಗಿದ್ದೇವೆ ಪ್ರಿಯರೇ. ನಮ್ಮಲ್ಲಿ ಶ್ರೀಮಂತ ಬಡವ ಭೇದ ಭಾವ ಜಾತಿ ಮತ ಯಾವುದು ಕೂಡ ಇಲ್ಲ. ಇವತ್ತು ನಮಗಿರುವಂಥ ಶರೀರದಲ್ಲಿ ಏನಾದರೂ ಭೇದ ಭಾವ ಉಂಟಾ? ಹಲೋ, ಕಾಲು ಕೈಗೆ ಹೇಳ್ತದೆ ನೀ ನನಗೆ ಸಂಬಂಧಪಡಲಿಲ್ಲ ಎಂಬುದಾಗಿ, ತಲೆ ಕಾಲಿಗೆ ಹೇಳ್ತದೆ ನೀ ನನಗೆ ಸಂಬಂಧಪಡಲಿಲ್ಲ ಎಂಬುದಾಗಿ. ಹಾಗೆ ಹೇಳಲಿಕ್ಕೆ ಆಗ್ತದಾ? ಇಲ್ಲ. ಹಲ್ಲೆಲೂಯಾ. ಅದೇ ರೀತಿಯಾಗಿ ಕ್ರಿಸ್ತನು ಸಭೆಗೆ ಶಿರಸ್ಸಾಗಿರೋ ಪ್ರಕಾರವಾಗಿ ಇವತ್ತು ಸಭೆಯಲ್ಲಿ ನಾವು ಶ್ರೀಮಂತರಾಗಿರ್ಬೋದು, ಬಡವರಾಗಿರ್ಬೋದು, ಮಧ್ಯವರ್ಗದವರಾಗಿರ್ಬೋದು, ನಾವೆಲ್ಲರೂ ಕ್ರಿಸ್ತನ ದೇಹದ ಅಂಗಾಂಗಗಳಾಗಿದ್ದೇವೆ. ಹಲ್ಲೆಲೂಯಾ. ವಾಕ್ಯ ಏನು ಹೇಳ್ತದೆ? ಒಂದು ಅಂಗಕ್ಕೆ ಮರ್ಯಾದೆ ಬಂದರೆ ಎಲ್ಲ ಅಂಗಕ್ಕೂ ಮರ್ಯಾದೆ ಬರ್ತದಂತೆ. ಒಂದು ಅಂಗಕ್ಕೆ ನೋವಾದರೆ ಎಲ್ಲ ಅಂಗಗಳಿಗೂ ನೋವಾಗ್ತದಂತೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಆ ಮೊದಲನ ಪ್ರೀತಿಗೆ ನಾವು ಬರೋಣ. ದೇವರ ಸನ್ನಿಧಾನದಲ್ಲಿ ಯಾವ ರೀತಿಯಾಗಿ ತಪ್ಪಿ ಹೋದಂಥ ಮಗನು ತಂದೆ ಮನೆಯಿಂದ ಯಾವ ರೀತಿಯಾಗಿ ದೂರವಾಗಿ ಹೋದನು, ತಿರುಗಿ ಅವನು ತಂದೆಯ ಮನೆಯವನು ನೆನಪಾಯ್ತು ಎಂಬುದಾಗಿ ನಾವು ನೋಡ್ತೇವೆ. ಇವತ್ತು ನಾವು ಇಲ್ಲೇ ಕುಳಿತವರು ಯಾರು ತಪ್ಪಿ ಹೋದಂಥ ಮಗನ ಹಾಗಿಲ್ಲ, ಆದರೆ ಆ ದೇವರಲ್ಲಿರುವಂಥ ಭಯಭಕ್ತಿಯಲ್ಲಿ ನಾವು ತಪ್ಪಿ ಹೋದವರಾಗಿದ್ದೇವೆ. ಹಲ್ಲೆಲೂಯಾ. ಇವತ್ತು ನಾವು ದೇವರಲ್ಲಿ ನಾವು ಭಯಭಕ್ತಿ ಉಳ್ಳವರಾಗಿರುವುದಾದರೆ ನನ್ನ ಸಹೋದರನನ್ನು ಪ್ರೀತಿಸ್ತೇನೆ, ನನ್ನ ಸಹೋದರಿ ನಾನು ಪ್ರೀತಿಸ್ತೇನೆ. ನಮ್ಮ ಸಭೆಗೆ ಬರುವಂಥ ಒಬ್ಬರನ್ನೊಬ್ಬರ ಮೇಲೆ ನಮಗೆ ಪ್ರೀತಿ ಇರ್ತದೆ, ಒಂದು ಅನುಕಂಪವು ಇರ್ತದೆ, ನಾವು ಒಬ್ಬರಿಗೊಬ್ಬರಿಗೆ ಕ್ಷಮಿಸುವವರಾಗಿರ್ತೇವೆ. ಅದಿಲ್ಲದಿದ್ದರೆ ನಿಜವಾಗಿ ದೇವರಲ್ಲಿ ಇರುವಂಥ ಒಂದು ಭಯ, ಒಂದು ಭಕ್ತಿ ಇವತ್ತು ನಮ್ಮಲ್ಲಿ ಇಲ್ಲ ಎಂಬುದಾಗಿ ಅದರ ಅರ್ಥ. ಹಲ್ಲೆಲೂಯಾ. ಕ್ರಿಸ್ತನ ಪ್ರೀತಿ ಯಾವ ರೀತಿಯಾಗಿರುವಂಥದ್ದು? ಕ್ರಿಸ್ತನ ಪ್ರೀತಿ ಕರುಣೆ ತೋರಿಸುವಂಥದ್ದು, ಕ್ಷಮಿಸುವಂಥದ್ದು, ಪ್ರೀತಿಸುವಂಥದ್ದಾಗಿದೆ ಪ್ರಿಯರೇ. ಹಲ್ಲೆಲೂಯಾ. ಯಾಕೆಂದರೆ ದಾವೀದನು ಹೇಳ್ತಾನೆ 14ನೇ ವಚನದಲ್ಲಿ, ಒಂದು ವೇಳೆ ನಾನು ಭಯಭಕ್ತಿಯುಳ್ಳವನಾಗಿ ಜೀವಿಸಿದ್ರೆ ದೇವರು ನನಗೆ ಯಾರಾಗಿರ್ತಾನಂತೆ? ಆಪ್ತ ಮಿತ್ರನಾಗಿರ್ತಾನಂತೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ. ಹಲ್ಲೆಲೂಯಾ. ಅನೇಕ ಸಾರಿ ನಾವು ಏನು ಮಾಡ್ತೇವೆ? ಈ ಲೋಕದ ಸ್ನೇಹಿತರನ್ನು ಅವರ ಸ್ಟ್ಯಾಂಡರ್ಡ್ನಲ್ಲಿ ನೋಡಲಿಕ್ಕೆ ನಾವು ಇಷ್ಟಪಡುವವರಾಗಿದ್ದೇವೆ, ಆದರೆ ಅದಾಗುವುದಿಲ್ಲ. ಹಲ್ಲೆಲೂಯಾ. ಅವರ ಲೆವೆಲಲ್ಲೇ ನಾವು ಇರಬೇಕೆಂಬುದಾಗಿ ನಾವು ಬಯಸ್ತೇವೆ. ಆದರೆ ದೇವರ ವಾಕ್ಯ ಹೇಳ್ತದೆ, ಏನು ಹೇಳ್ತದೆ? ಯೆಹೋವನು ಏನಾಗ್ತಾರಂತೆ? ಆಪ್ತ ಮಿತ್ರನಂತೆ ಆತನು ಇರುವಂಥ ದೇವರಾಗಿದ್ದಾನೆ ಪ್ರತಿಯೊಂದು ಪರಿಸ್ಥಿತಿಗಳಲ್ಲಿ. ಈ ಲೋಕದ ಸ್ನೇಹಿತರು ಏನು ಮಾಡ್ತಾರೆ? ನಿಮ್ಮ ಕೈಯಲ್ಲಿರುವಾಗ ಸಂತೋಷವಾಗಿ ನಿಮ್ಮ ಜೊತೆಗೆ ಇರ್ತಾರೆ, ನಿಮ್ಮ ಕೈಯಲ್ಲಿ ಎಲ್ಲ ನಷ್ಟವಾದವಾಗ ಯಾರೊಬ್ಬರು ಕೂಡ ನಿಮ್ಮ ಜೊತೆಗಿರಲ್ಲ. ಆದರೆ ನಮ್ಮ ದೇವರು ಹಾಗಲ್ಲ. ನಾನು ಮತ್ತು ನೀವು ದೇವರಿಗೆ ಕೊಡುವಂಥ ಒಂದು ಭಯಭಕ್ತಿ, ಆ ಒಂದು ಗೌರವ ನಾವು ಕೊಡುವಾಗ ದೇವರು ಎಂಥ ಪರಿಸ್ಥಿತಿಯಲ್ಲಾದರೂ ಕೂಡ ಆತ ನಮಗೆ ಆಪ್ತ ಮಿತ್ರನಂತೆ ನಮ್ಮ ಜೊತೆಗೆ ಇರುವಂಥ ದೇವರ ಆತನಾಗಿದ್ದಾನೆ. ಹಲ್ಲೆಲೂಯಾ. 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 ಯಾಕೆಂದರೆ ದೇವರು ಅಷ್ಟೊಂದು ಅದ್ಭುತವಾಗಿ ನಮ್ಮ ನಡೆಸುವಂಥ ದೇವರಾಗಿದ್ದಾನೆ. ಆ ವಚನದಲ್ಲಿ ಕೆಳಭಾಗದಲ್ಲಿ ನೋಡುವಾಗ ಅದೇ ವಚನದಲ್ಲಿ ಯೆಹೋವನು ತನ್ನ ಸದ್ಭಕ್ತರಿಗೆ ಆಪ್ತ ಮಿತ್ರನಂತಿರುವನು, ಅವರಿಗೆ ತನ್ನ ಒಡಂಬಡಿಕೆಯನ್ನು ದಯಪಾಲಿಸುವವನಾಗಿದ್ದಾನಂತೆ. ಹಲ್ಲೆಲೂಯಾ. ಹಲ್ಲೆಲೂಯಾ. ಎಂಥ ಒಡಂಬಡಿಕೆಯನ್ನು ದೇವರು ನಮ್ಮೊಟ್ಟಿಗೆ ಆತನು ಮಾಡಿಕೊಂಡಿದ್ದಾನೆ. ನಾನು ನಿನ್ನನ್ನು ಆಶೀರ್ವದಿಸುತ್ತೇನೆ, ನಾನು ನಿನ್ನನ್ನು ಆಶೀರ್ವಾದ ನಿಧಿಯನ್ನಾಗಿ ಮಾಡ್ತೇನೆ, ನಾನು ನಿನಗೆ ದಯ ತೋರಿಸ್ತೇನೆ, ನಾನು ನಿನ್ನ ಮುಂದಾಗಿ ನಾನು ಹೋಗ್ತೇನೆ ಎಂಬುದಾಗಿ ಎಷ್ಟೆಲ್ಲ ಒಡಂಬಡಿಕೆಗಳನ್ನು ದೇವರು ತನ್ನ ವಾಕ್ಯದಲ್ಲಿ ಆತನು ಮಾಡಿಕೊಂಡಿದ್ದಾನೆ.
ಯಾರಿಗೆ? ಯಾರು ಭಯಭಕ್ತಿಯುಳ್ಳವರಾಗಿ ಆತನಲ್ಲಿ ನೆಲೆಗೊಂಡು ಜೀವಿಸ್ತಾರೋ ಅಂಥವರ ಜೊತೆಗೆ ದೇವರು ತನ್ನ ಒಡಂಬಡಿಕೆಯನ್ನು ಆತನು ಮಾಡಿಕೊಳ್ಳುವವನಾಗಿದ್ದಾನೆ. ಪ್ರೈಸ್ ದಿ ಲಾರ್ಡ್. ಹಲ್ಲೆಲೂಯಾ, ಹಲ್ಲೆಲೂಯಾ, ಹಲ್ಲೆಲೂಯಾ. ಈ ಒಂದು ಒಡಂಬಡಿಕೆ ಅನುಭವವನ್ನು ಅನುಭವಿಸುವಂತೆ ದೇವರು ನಮ್ಮೆಲ್ಲರಿಗೂ ಸಹಾಯ ಮಾಡಲಿ. ಇನ್ನೊಂದು ಆವರ್ತಿಯ ವಾಕ್ಯ ಭಾಗನ ಓದಿಕೊಂಡು ನಾವು ಮುಕ್ತಾಯ ಮಾಡೋಣ. ಕೀರ್ತನೆ 25, 12, 13, 14ನೇ ವಚನದಲ್ಲಿ ಎಲ್ಲರೂ ಒಟ್ಟಾಗಿ ಹೇಳ್ಬಹುದಾ? ಯಾವನು ಯೆಹೋವನಲ್ಲಿ ಭಯಭಕ್ತಿಯುಳ್ಳವನು ಅವನಿಗೆ ಉಚಿತವಾದ ಮಾರ್ಗವನ್ನು ಆತನು ಬೋಧಿಸುವನು. ಆತನು ಸುಖದಿಂದಲೇ ಇರುವನು. ಅವನ ಸಂತತಿಯವರು ದೇಶವನ್ನು ಅನುಭವಿಸುವರು. ಯೆಹೋವನು ತನ್ನ ಸದ್ಭಕ್ತರಿಗೆ ಆಪ್ತ ಮಿತ್ರನಂತಿರುವನು. ಅವರಿಗೆ ತನ್ನ ಒಡಂಬಡಿಕೆಯನ್ನು ದಯಪಾಲಿಸುವನು. ಒಂದು ಕ್ಷಣ ನಾವು ಕಣ್ಣುಗಳನ್ನು ಮುಚ್ಚೋಣ, ಪ್ರಾರ್ಥನೆ ಮಾಡೋಣ. ಥ್ಯಾಂಕ್ ಯು ಲಾರ್ಡ್. ಪರಿಶುದ್ಧನಾದ ದೇವರೇ, ನಿನ್ನ ಜೀವವುಳ್ಳ ವಾಕ್ಯದ ಮೂಲಕವಾಗಿ ನನ್ನೊಟ್ಟಿಗೆ ನಮ್ಮೊಟ್ಟಿಗೆ ನೀನು ಮಾತನಾಡಿದಿ ಸ್ವಾಮಿ. ಈ ದಿನಮಾನಗಳಲ್ಲಿ ಕರ್ತನೆ, ನಿಮ್ಮಲ್ಲಿ ಭಯಭಕ್ತಿಯುಳ್ಳ ಭಕ್ತನ ಒಂದು ಶ್ರೇಷ್ಠತೆಯ ಬಗ್ಗೆ ದೇವರೇ ಅಪ್ಪ ಚುರುಕಾಗಿ ಕೆಲವೊಂದು ವಿಷಯಗಳ ಮೂಲಕವಾಗಿ ನೀನು ನನ್ನ ಬಾಯಿಯ ಮೂಲಕವಾಗಿ ಮಾತನಾಡಿದಕ್ಕಾಗಿ ನಿಮಗೆ ಸ್ತೋತ್ರ ದೇವರೇ. ನಮ್ಮ ಜೀವಿತದಲ್ಲಿ ನಮ್ಮ ಮೂಗಿನಲ್ಲಿ ಉಸಿರಿರುವ ದಿನದ ತನಕ ಸ್ವಾಮಿ ಕರ್ತನೆ, ನಾವು ನಿನ್ನಲ್ಲಿ ಭಯಭಕ್ತಿಯುಳ್ಳವರಾಗಿ ನಿನ್ನ ಮಾರ್ಗದಲ್ಲಿ ನಾವು ನಡೆಯುವುದಕ್ಕೆ ಇಡೀ ಸಭೆಗೆ ನೀನು ಕೃಪೆ ಕೊಟ್ಟು ನಡೆಸಬೇಕೆಂಬುದಾಗಿ ನಾವು ಪ್ರಾರ್ಥಿಸ್ತೇವೆ ರಾಜ. ನಾವು ನಿಮ್ಮಲ್ಲಿ ಭಯಭಕ್ತಿಯಿಂದ ನಾವು ಜೀವಿಸುವಾಗ ಕರ್ತನೆ ಅಪ್ಪ, ನಾವು ಸುಖದಿಂದಲೇ ನಾವು ಇರುವವರಾಗಿದ್ದೇವೆ ದೇವರೇ. ಒಂದು ಹೊತ್ತು ಇರಲಿ ಇಲ್ಲದಿರಲಿ ಸ್ವಾಮಿ, ಅದರೊಂದು ಸಮಾಧಾನ, ಅದರೊಂದು ಸಂತೋಷ ನಾವು ಕಂಡುಕೊಳ್ಳುವವರಾಗಿದ್ದೇವೆ. ಅಷ್ಟು ಮಾತ್ರವಲ್ಲದೆ ನಮ್ಮ ಸಂತತಿಯವರು ಕೂಡ, ನಮ್ಮ ಸಂತತಿ ಕೂಡ ಅದು ಆಶೀರ್ವದಿಸಲ್ಪಡುವಂಥದ್ದಾಗಿರುವುದಕ್ಕಾಗಿ ಸ್ತೋತ್ರ. ನಾವು ನಿಮ್ಮಲ್ಲಿ ಭಯಭಕ್ತಿಯುಳ್ಳವರಾಗಿ ನಡೆದುಕೊಳ್ಳುವಾಗ ಸ್ವಾಮಿ, ನೀವು ನಮಗೆ ಆಪ್ತ ಮಿತ್ರನಂತಿರುವ ದೇವರು ಸ್ವಾಮಿ. ಅಪ್ಪ, ನಾವು ನಿಮ್ಮಲ್ಲಿ ಭಯಭಕ್ತಿಯುಳ್ಳವರಾಗಿ ನಡೆದುಕೊಳ್ಳುವಾಗ ಸ್ವಾಮಿ ದೇವರೇ, ನಿನ್ನ ಒಡಂಬಡಿಕೆ ನಮಗೆ ದಯಪಾಲಿಸುವ ದೇವರಾಗಿರುವುದಕ್ಕಾಗಿ ಸ್ತೋತ್ರ. ಈ ವಾಕ್ಯ ನಾವು ಓದುವುದು ಮಾತ್ರವಲ್ಲ, ಕೇಳುವುದು ಮಾತ್ರವಲ್ಲ ಸ್ವಾಮಿ, ಆ ವಾಕ್ಯದ ಬೆಳಕಿನಲ್ಲಿ ನಮ್ಮ ಜೀವಿತ ಅಳವಡಿಸಿಕೊಂಡು ಸ್ವಾಮಿ ಮುಂದೆ ಹೋಗಲಿಕ್ಕೆ ನಿನ್ನ ವಿಶೇಷವಾದಂಥ ಆತ್ಮನ ಸಹಾಯವನ್ನು ನಾವು ಕೇಳಿಕೊಳ್ಳುವವರಾಗಿದ್ದೇವೆ ಸ್ವಾಮಿ. ದೇವಾ ನಿನಗೆ ಸ್ತೋತ್ರ. ನಿಮ್ಮ ಪಾದ ಸನ್ನಿಧಾನದಲ್ಲಿ ಕುಳಿತಿರುವಂಥ ನಿನ್ನ ಮಕ್ಕಳೆಲ್ಲರನ್ನು ಆಶೀರ್ವಾದ ಮಾಡು. ಆನ್ಲೈನ್ನಲ್ಲಿ ವೀಕ್ಷಿಸುತ್ತಿರುವಂಥ ಎಲ್ಲ ನಿನ್ನ ಪ್ರಿಯ ಮಕ್ಕಳನ್ನು ಕರ್ತನೆ ಆಶೀರ್ವಾದ ಮಾಡು, ಕೃಪೆಯಿಂದ ತುಂಬಿಸು. ಪ್ರಾರ್ಥನೆ ಕೇಳಿದ ಪ್ರೀತಿಗಾಗಿ ಸ್ತೋತ್ರ, ಯೇಸುವಿನ ನಾಮದಲ್ಲಿ ತಂದೆ, ಆಮೇನ್. ಥ್ಯಾಂಕ್ ಯು ಜೀಸಸ್.